ಪೂಜೆ ದಿನ ಎಲ್ಲ ಕ್ಲೀನ್ ಮಾಡ್ಕೋಬಾರ್ದು ಇರೋ ಲೆಕ್ಕ. ಕಾಫಿ ಟೀ ಇಸ್ಕೊಂಡು ಬ್ರೆಡ್ ಇಸ್ಕೊಂಡು ಬಂದು ಶಿವ ಕೊಡ್ತಿದ್ದೆ ನಾನು. ಅದೇ ಈ ರೆಸಿಪಿ ಸ್ಪೆಷಲ್. ನೋಡಕ್ಕೆ ಚಿತ್ರಾನ್ನ ತರಾನೇ ಕಾಣಿಸ್ತೈತೆ, ಅದ್ರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಜವಾಗ್ಲೂ ನನ್ನ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಬಂದಿರೋ ಎಷ್ಟೊತ್ತಿಗೆ ಗುಬ್ರ ಹಾಕೊಂಡು ಮಲಗ್ತಿದ್ರು. ನಾನ್ ದೇವ ನುಗ್ಬಿಡೈತ್ ಮನೆಗೆ ಅಂದ್ಬಿಟ್ಟು ಫುಲ್ ನಡಗಿದಿನಪ್ಪಿ ರಾತ್ರಿ. ಇಲ್ಲಿಗೆ ಮುದ್ದಿಕೋದ್ ಹೇಳಿದ್ರೆ ಅದು ಕೇಳಿಸ್ಕೊಂಡು ಬಚಾವಾಗ್ತೈತೆ. ಧೂಳು ಮಗ ಧೂಳು ಆಗ್ಬಿಡ್ತೈತೆ. ಇಳಿ ಸೇರ್ಕೊಬಿಟ್ಟು ಎಲ್ಲ ಕಚ್ಚಾಕೈತೆ. ಏನಿದು ಟೀ ಕಾಫಿ ಮಾಡ್ದಂಗ್ ಮಾಡ್ತಿದ್ದೀನಿ ಅನ್ಕೊಳ್ತಾ ಇದ್ದೀರಾ? ಸ್ಕಿನ್ ವೈಟ್ನಿಂಗು ಹೆಲ್ಪ್ ಆಗ್ತೈತೆ, ಫೇಸ್ ಹೇರ್ ರಿಮೂವ್ ಮಾಡಕ್ಕೂ ಹೆಲ್ಪ್ ಆಗ್ತೈತೆ. ಇದು ನೆಕ್ ಬ್ಲಾಕ್ ರಿಮೂವಲ್. ಆಫ್ರಿಕಾದಲ್ಲಿ ಶೀಲ ತರ ನರ್ಸರಿಯಲ್ಲಿ ಮಧು. ಈ ಇಲಿಗಳೆಲ್ಲ ಹೆಂಗ್ ತೋಡಿದೆ. ಹೆಂಗಿತ್ತಂದ್ರೆ ಜೀವ ಬಾಯಿಗೆ ಬಂದಂಗಿತ್ತು. ನಮ್ ಡ್ರೆಸ್ ಮನೇಲಿರೋ ರೇಷನ್ ಎಲ್ಲ ಹಾಳು ಮಾಡ್ತಿದೆ ಅಂತ ಹೇಳಿ ಆಮೇಲೆ ಒಂದೊಂದು ತೊಟ್ಟಷ್ಟು ಹಾಲು ಹಾಕೊಂಡು ಒರೆಸ್ಕೊಂಡು ಎಂಜು ಮೇಲೆ ಬೆಳೆದ್ ಬಿಟ್ರೆ ಮುಗ್ದೋಯ್ತು. ಆಮೇಲೆ ಮೊಳಕೆ ಕಾಳು ಒಂದ್ ಇಡಿ ಅಷ್ಟು ಹಾಕೊಂಡೆ, ಒನ್ ಟೈಮ್ಗೆಲ್ಲ ಸಾಕು ಅಂತ. ಬೇಯ್ಬೇಕಾದ್ರೆ ಒಂಥರ ಬೇಕರಿ ಸ್ಮೆಲ್ ಬರುತ್ತಲ್ಲ, ಆ ತರ ಸ್ಮೆಲ್ ಬರ್ತಾ ಇತ್ತು. ಎಂಟಿ ಅನ್ನಪ್ಪಿ ಪ್ಲೀಸ್ ಎಂಡ್ರು ಅಂತ ಕರಿಬೇಡ. ಸಬ್ಬಕ್ಕಿ ಬಂತರ ಇದೆ ಅಲ್ಲಿ ನೋಡಪ್ಪಿ. ಮೇಲಾಯ್ತಾ ಆಸ್ಪತ್ರೆ ಪ್ಲಾಸ್ಟರ್ ಹೊಡೆದ್ರೆ ಎಲ್ಲ ನೋವು ಹಾಕೊಳ್ಳೋದು ಕಿಬ್ರಿ. ನಿನ್ನೆದ ಪ್ಲಾಸ್ಟರ್ ಹಾಕ್ಬೇಕಾಯ್ತು. ಹಾಕಲ್ಲ ನನ್ ಮಾತು ಕೇಳಲ್ಲ ಏನು. ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ನಾನಂತೂ ಮಾಮೂಲಿ ಹಂಗೆ ಇದ್ದೀನಿ. ಆದ್ರೂ ನನ್ ಬಿಟ್ಕೊಡಲ್ಲ, ನನ್ ಕೆಲಸ ಆಗಿದ್ ನಾನು ಮಾಡ್ಕೊಳ್ತಾ ಇರ್ತೀನಿ. ಮಲ್ಗಿ ಜಾಗದ ಹತ್ರ ಇರೋ ಮಗಳೇ ಅಲ್ಲ ನಾನು. ಬೆಳಗ್ಗೆಂದಾನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಚಿಕನ್ ತಿಂದಿದ್ವಿ ಅಂದ್ಬಿಟ್ಟು ಹಾಲು ಕೊಡ್ತಿರ್ಲಿಲ್ಲ, ಹಾಲೈತೆ. ಇದರಲ್ಲಿ ಸ್ವಲ್ಪ ಕೆನೆನ ಎತ್ತಿಕ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಾಫಿ ಸ್ವಲ್ಪ ಇಷ್ಟ ಆಗ್ತೈತೆ ನನ್ಗೆ ಟೀಗಿಂತ, ಹಂಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೈತೆ. ನೋಡಿ ಕೆನೆ ಎಷ್ಟಾಗೈತೆ, ನೀವ್ ಹೇಳ್ದಂಗೆ ಹತ್ತತ್ರ ಒಂದ್ ಬಾಕ್ಸ್ ತುಂಬಾ ಎತ್ತಿಟ್ಟಿದೀನಿ. ಇದನ್ನ ಒಂದಿನ ಬೆಣ್ಣೆ ಮಾಡೋದು ಅಷ್ಟೇ. ನೋಡಿ ಫ್ರೆಂಡ್ಸ್, ಶಿವಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ಬೇಕು. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀನ್ ಹೇಳಪ್ಪೆ. ನಮ್ಗೆ ಗೊತ್ತಾಗಲ್ಲ ಇನ್ನು ಹೇಳಕ್. ಕೆನೆ ಹಾಲು ಎಲ್ಲ ಒಂದೇ ಆಗ್ಬಿಟ್ಟೈತೆ. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನನ್ನ ಕೆಲಸ ಅಷ್ಟಿಷ್ಟಿಲ್ಲ ಫ್ರೆಂಡ್ಸ್. ಓಕೆ, ಡೈಲಿ 2-2 ಸ್ಪೂನ್ ಅಷ್ಟು ಸಿಗ್ತೈತೆ, ಪರವಾಗಿಲ್ಲ. ಇನ್ನೊಂದು ಈ ವಾರ ಎತ್ತಿಟ್ಬಿಟ್ರೆ ಈ ಬಾಕ್ಸ್ ತುಂಬ ಹೋಗ್ತೈತೆ. ಆಮೇಲೆ ಬೆಣ್ಣೆ ಮಾಡ್ಕೊಳ್ಳೋದೆ, ನಾವು ಮಾಡ್ತಾ ಇರೋದೇ, ತಿಂತಾ ಇರೋದೆ. ಕಾಫಿನ ಗಟ್ಟಿ ಹಾಲಲ್ಲಿ ಮಾಡಿದ್ರೆ ಸೂಪರ್ ಆಗಿರ್ತೈತೆ, ಪಾಯಸ ತರ. ನಿನ್ಗೆ ಹೆಂಗ್ ಇಷ್ಟಪ್ಪಿ? ನೀರ್ ಹಾಕಿಸ್ಬೇಕು. ನೀರ್ ಹಾಕ್ಲಾ ಇದಕ್ಕೆ? ಹೆಂಗ ಮಾಡೋ. ಸರಿ, ಈಗ ನಿಮ್ಗೆ ಕಾಫಿ ಬೇಕಾ, ಇದ್ರಲ್ಲಿ ಒಂದು ರೆಸಿಪಿ ಬೇಕಾ? ಯಾವ್ದೋ ಒಂದ್ ಮಾಡು. ರೆಸಿಪಿ ಮಾಡ್ಲಪ್ಪಿ? ಎರಡು ಮಾಡು. ಎರಡಕ್ಕೂ ಹಾಲ್ ಸಾಲಲ್ಲ. ಅರ್ಧ ಲೀಟರ್ ಹಾಲ್ನ ಕಾಯಿಸಿ 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 1/4 ಲೀಟರ್ ಮಾಡಿದೀನಿ ನಾನು. ಪನ್ನೀರ್ ಮಾಡ್ಕೋಬಹುದು. ಅದಕ್ಕೆ ಇದ್ ಮಾಡ್ತಾರಲ್ಲ ಫ್ರೆಂಡ್ಸ್, ಪನ್ನೀರೇ. ಅದೇ ಹಾಲು ಹುಣ್ಸೆ ಹುಳಿ ಬಿಟ್ಬಿಟ್ಟು ಹೊಡೆದೋದ್ಮೇಲೆ ಹಿಂಡು ಬಿಟ್ಟು ಮಾಡ್ತಾರಲ್ಲ, ಅದ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಗಟ್ಟಿ ಮಾಡೋದೇ ಬೆಸ್ಟ್. ಹಾಲೊಂದ್ ಸ್ವಲ್ಪ ಎತ್ತಿಟ್ಬಿಟ್ಟು. ಹಾಲು ಯಾಕೆ ಎತ್ತಿಡ್ಬೇಕು ಸ್ವಲ್ಪ ಅಂದ್ರೆ, ಇವತ್ತು ಪೂಜೆ ಆಯ್ತಲ್ಲ, ಇವತ್ತೇ ಕ್ಲೀನ್ ಮಾಡ್ಕೊಳ್ತಾ ಇದೀನಿ. ಎಲ್ಲ ಪೂಜೆ ದಿನ ಎಲ್ಲ ಕ್ಲೀನ್ ಮಾಡ್ಕೋಬಾರ್ದು ಇರೋ ಲೆಕ್ಕ. ಪೂಜೆ ದಿನ ಹಾಲು ಹಾಕಿ ದೇವ್ರಿಗೆ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದು. ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಎತ್ತಿಕ್ತಾ ಇದೀನಿ. ಇದೇ ಮೊದಲನೇ ಸಲ ಶಿವಕುಮಾರ್ ಕ್ಯಾಮ್ರಾಮನ್ ಆಗವ್ರೆ. ಡೈಲಿ ಹಿಂಗೆ ವಿಡಿಯೋಗೆ ಸಪೋರ್ಟ್ ಮಾಡಪ್ಪ. ಅಲ್ಲಿ ನಮ್ಗೆ ಸಪೋರ್ಟ್ ಮಾಡುವ. ಎಲ್ಲಿ ನೀರು ಹಾಕತ್ತ? ಸರಿ, ಮಾಡ್ತೀನಿ. ಮಾಡಲ್ಲ. ಸಕ್ಕರೆ ಅಯ್ಯಪ್ಪ, ನಮ್ಮ ಸೊಂಟ ಯಾಕ ಸಕ್ಕರೆನೂ ಯಾಕೆ ಫ್ರಿಜ್ ಅಲ್ಲಿ ಇಕ್ತೀನಿ ಅಂದ್ರೆ, ಸಣ್ಣ ಇರುವೆಗಳು ಜಾಸ್ತಿ ಆಗ್ಬಿಟ್ಟವೆ ಫ್ರೆಂಡ್ಸ್. ಈ ಸೀಸನ್ ಬಂದ್ರೆ ಹಂಗೇನೇನೆ ಎಲ್ಲ ಸಕ್ಕರೆ ಬಾಕ್ಸ್ ಕ್ಯಾಪ್ ಹಾಕಿದ್ರು ಅದ್ರೊಳಗೆ ಅದು ಹೆಂಗ್ ಹೋಗ್ತಾವ ಗೊತ್ತಾಗಲ್ಲ. ಸಣ್ಣ ಇರ್ತಾವಲ್ಲ, ನುಗ್ಬಿಡ್ತಾವ ಹೆಂಗಂದ್ರೆ ಹಂಗೆ. ಸ್ವಲ್ಪ ಕ್ಯಾಪ್ ಸಿಕ್ಕಿದ್ರೆ ಅದಕ್ಕೆ ಫ್ರಿಜ್ ಅಲ್ಲಿ ಇಡೋದೇ ಬೆಸ್ಟ್ ಅಂತ ಇಟ್ಟಿದ್ದೀನಿ. ಮಾಡೋದು ಎಲ್ರು ಕಳ್ಳರು ಬರ್ತಾರಂತ ಭಯ ಬಿದ್ರೆ ಇರುವೆಗಳಿಗೆ, ಸೊಳ್ಳೆಗಳಿಗೆ ಭಯ ಪಟ್ಕೊಂಡೇ ಬದುಕಬೇಕಾಗ್ತೈತೆ ಜೀವನ ಪೂರ್ತಿ. ಜೊತೆಗೆ ಒಂದ್ ಗಂಡನ್ ನೋಡಿದ್ರು ಭಯ ಪಡ್ಬೇಕು. ನಿನ್ ಕಾಫಿ ಇಷ್ಟ, ಟೀ ಇಷ್ಟಪ್ಪ? ಎಲ್ಲ ಇಷ್ಟ. ಬರೀ ಹಾಲು? ಎಲ್ಲ ಇಷ್ಟ. ಬರೀ ನೀರು? ಎಲ್ಲ ಇಷ್ಟ. ಕಷಾಯ? ಎಲ್ಲ ಇಷ್ಟ. ಕಷಾಯ ಕುಡಿಯೋ ಮಗನೇ ಅಲ್ಲ ಶಿವಕುಮಾರ್. ಹಾಲ್ ರಾತ್ರಿ ಚೆನ್ನಾಗಿ ಕಾಯಿಸಿದಿನಲ್ಲ, ಸ್ವಲ್ಪ ಬಿಸಿ ಆದ್ರೆ ಸಾಕ್ತಾನೆಪ್ಪೆ. ಒಂದು ಉಕ್ಕು ಬಂದ್ರೆ ಸಾಕ್ತಾನೆ. ಗೊತ್ತಾಯ್ತಾ ಕ್ಯಾಮ್ರಾ ಮಾಡೋ ಇಟ್ಕೊಳ್ಳೋದು, ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ. ನಿನ್ನ ಹತ್ರ ಮಾತಾಡೋದು ಕಾಲ್ ಚಲ. ಸರಿ ನಡಿಯಪ್ಪ, ಟೀ ಪುಡಿ ಎತ್ಕೊಂಡು ಬರ್ತೀನಿ, ಕಲ್ಸ್ಕೊಳ್ಬಾ. ಇದನ್ನ ನಿನ್ನೆ ನಾವು ಕುಡಿದ್ವಿ.
ಆಮೇಲೆ ಪ್ರಮೋಷನ್ ವಿಡಿಯೋ ಅನ್ಕೊಳ್ತೀರಾ. ಅದೇ ನಮ್ಮ ಅಕ್ಕ ಕಳ್ಸಿಕೊಟ್ಟಿದ್ದು ರೇಷನ್ ಅಲ್ಲಿ ಇದಿತ್ತಲ್ಲ ಫ್ರೆಂಡ್ಸ್, ಇದು ಮಾಲ್ಗುಡಿ ಅಲ್ಲ, ಕಾಂಟಿನೆಂಟಲ್ ಎಕ್ಸ್ಟ್ರಾ ಏನೋ ಒಂದು, ಇದು ಸಖತ್ತಾಗಿ ಬಂದೈತೆ. ಅದಕ್ಕೆ ಇವತ್ತು ಮಾಡ್ತಿದ್ದೀನಿ. ನೆನ್ನೆ ಕುಡ್ದು ಫಿದಾ ಅದೇ ನಾನು. ಬ್ರೂ ಇಷ್ಟ ನನಗೆ, ಅದಾದ್ಮೇಲೆ ಇದೇ ಇಷ್ಟ ಆಯ್ತು. ನೋಡಿ ಹೆಂಗೈತೆ. ಬಾಕ್ಸ್ ಒಳಗೆ ಇಕ್ಬಿಡಬೇಕು ಕ್ಯಾಮ್ರಾ. ನೊರೆ ಬರೋವರೆಗೂ ಕಲಿಸ್ರೆ ಕಾಫಿ ತರ ಇರಲ್ಲ, ಅಮೃತ ತರ ಇರ್ತೈತೆ. ನೊರೆ ಕುಡಿಬೇಕು. ಇವತ್ತೊಂದಿನ ಹಾಲೈತೆ ಅಂತ ಕುಡಿತೀವಿ, ಇನ್ನು ಬಾಕಿ ದಿನ ಯಾವಾಗ ಹಾಲು ಮಿಕ್ಕಿದ್ರೆ ಈ ತರ ಏನೋ ಹೆಚ್ಚು ಕಡಿಮೆ ಆದಾಗ ಕುಡಿತೀವಿ ಅಷ್ಟೇ ಫ್ರೆಂಡ್ಸ್. ಡೈಲಿ ಕುಡ್ದು ಅಭ್ಯಾಸ ಮಾಡ್ಕೊಂಡ್ರೆ ಅಷ್ಟೇ. ನಮ್ಗೆ ರಾತ್ರಿ ಹಾಲು, ಬೆಳಗ್ಗೆ ಕಾಫಿ ಟೀ ಕುಡ್ಕೊಂಡು ಕುತ್ಕೊಂಡ್ರೆ ಇದಕ್ಕೆ ಒಂದು 3 ಸಾವಿರ ತಿಂಗಳು ಖರ್ಚು ಮಾಡ್ಬೇಕಾಗ್ತಿದೆ ಫ್ರೆಂಡ್ಸ್. ಶಿವಾನ ನಾವು ಸಂಜಯ್ ನಗರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟು ಒಂದ್ 20 ದಿನ ಇದ್ವಾ. 20 ದಿನ ಡೈಲಿ ಹಾಸ್ಪಿಟಲ್ ಅಲ್ಲಿ ಕಾಫಿ ಕೊಡ್ತಿದ್ರು, ನೀರ್ ಕಾಫಿ. ಅದು ಚೆನ್ನಾಗಿರ್ತೈತೆ ತಾನೆ. ಜೊತೆಗೆ 4 ಪೀಸ್ ಬ್ರೆಡ್ ಕೊಡ್ತಾ ಇದ್ರು. ಬೆಳಗ್ಗೆ ಅಷ್ಟೊತ್ತಿಗೆ ಅಂದ್ರೆ 4:45 ಗಂಟೆಗೆ ತಾನೆ ಹೋಗಿ ಕಾಫಿ ಟೀ ಇಸ್ಕೊಂಡು ಬ್ರೆಡ್ ಇಸ್ಕೊಂಡ್ ಬಂದು ಶಿವ ಕೊಡ್ತಿದ್ದೆ ನಾನು. ಶಿವ ಮರ್ತೇ ಬಿಟ್ಟಿತ್ತು, ಹಳೇದ್ ಮರಿಬಾರ್ದಬೇಕು ಅಷ್ಟೊತ್ತು ದಿನಗಳನ್ನ. ಅದ್ ನೆನಪಾಗ್ತಿತ್ತು ನನ್ಗೆ. ಇದೇ ಕಾಫಿ ಮಾಡ್ತಾ ಇದ್ದಿದ್ದು ಅವರು, ಇದೇ ತರ ಸ್ಮೆಲ್ ಇರ್ತಾ ಇತ್ತು. ಏನ ಅದೇ ನೀರ್ ಮಾಡ್ತಾ ಇದ್ರು. ಹಾಸ್ಪಿಟಲ್ ಯಾಕೆ ಕಾಫಿ ಕೊಡ್ತಾರೆ ಹೇಳೋ? ಏನಪ್ಪ ಏನೋ ಒಂದು ತಿರ್ಗಾ ಊಟದ ಜೊತೆ ಮೊಟ್ಟೆ, ಅನ್ನ ಸಾಂಬಾರು ಅದು ಅಲ್ಲಿ ಕೊಡ್ತಾ ಇದ್ರಲ್ಲ ಫ್ರೆಂಡ್ಸ್ ಹಾಸ್ಪಿಟಲ್. ಅನ್ನ ಸಾಂಬಾರು ನಾನ್ ತಿನ್ನೋದು, ಶಿವ ತಿಂತಾ ಇರಲಿಲ್ಲ. ಶಿವ ಹೋಟ್ಲ ತಂದು ಕೊಡ್ಬೇಕಾಗಿತ್ತು. ಸೂಪರ್ ಆಗಿತ್ತಾನೆ ಅನ್ನ ಸಾಂಬಾರು, ಸಖತ್ತಾಗಿ ಮಾಡ್ತಾ ಇದ್ರು. ಒಂದೊಂದ್ ಟೈಮ್ ಮಾತ್ರ ಸ್ವಲ್ಪ ಚೆನ್ನಾಗಿರ್ತಿರ್ಲಿಲ್ಲ, ಆದ್ರೂ ತಿಂತಾ ಇದ್ದೆ ನಾನು. ಇಬ್ರು ಹೋಟ್ಲ ತಿಂದ್ರೆ ಖರ್ಚಾಗ್ತಿದ್ ಜಾಸ್ತಿ ಅನ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಈಗ ಟಿಫನ್ಗೆ ಏನ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಮುದ್ದೆಗೆ ಹೆಂಗೆ ರಾಗಿ ಹಸಿಟ್ಟು ಹಾಕ್ಸ್ಕೊಂಡ್ ಬಂದಿಲ್ಲ. ತರಕಾರಿ ಸಾರು ಏನಾರ ಮಾಡೋಣ ಅಂದ್ರೆ ನನ್ಗೆ ಆಗ್ತಾ ಇಲ್ಲ, ಇನ್ನು ಕೆಲಸಗಳು ಜಾಸ್ತಿ ಇದೆ. ಇವತ್ತೇ ನಾನು ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಮನೆಲ್ಲ ಕ್ಲೀನ್ ಮಾಡ್ಕೊಂಡು, ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡು, ಇವತ್ತು ಹೆಂಗ್ ಮಾಡ್ತೀನೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಏನು ಬೇಡ, ಸೈಲೆಂಟ್ ಆಗಿ ಮಲಗ್ಬಿಡೋಣ ಅನ್ಸ್ತೈತೆ. ಹೆಂಗೆ ಆದ್ರೂ ಹೆಣ್ಮಕ್ಳಿಗೆ ನಮ್ಮ ಮೈಯಲ್ಲಿ ಹುಷಾರಿ ಇದ್ರೇನೆ ನಮ್ಗೆ ಪೂಜೆ ಮಾಡೋಕ್ಕೂ ಮನ್ಸು ಬರೋದು. ನಿಜ ಕಷ್ಟ ಆಗ್ತೈತೆ. ಹಾಗಾಗಿ ಅಡ್ಗೆ ಮಾಡಕ್ ಮನ್ಸು ಇರ್ಲಿಲ್ಲ. ಆಮೇಲೆ ಸಡನ್ ಆಗಿ ಒಂದು ರೆಸಿಪಿ ನೆನಪಾಯ್ತು. ಇದು ನನ್ನ ಫೇವ್ರೇಟ್ ರೆಸಿಪಿ. ಇದನ್ನ ಯಾವತ್ತೂ ಚಾನಲ್ ಅಲ್ಲಿ ಶೇರ್ ಮಾಡ್ಕೊಂಡಿಲ್ಲ. ರಾತ್ರಿ ಉಳ್ದಿದ್ದ ಅನ್ನೋದಲ್ಲಾದ್ರೂ ಮಾಡ್ಬೋದು, ಬಿಸಿ ಅನ್ನೋದಲ್ಲಾದ್ರೂ ಮಾಡ್ಬೋದು. ಹೆಂಗಿದ್ರು ರಾತ್ರಿ ಉಳ್ದಿರೋ ಅನ್ನ ಜಾಸ್ತಿ ಇದೆ, ಇಷ್ಟ ಐತೆ. ಇದ್ರಲ್ಲೇ ಒಂದ್ ರೆಸಿಪಿ ಮಾಡೋಣ ಅನ್ಸ್ತು. ಇದು ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಈ ಸೀಸನ್ ಅಲ್ಲಂತೂ ಇದು ಬೆಸ್ಟ್. ಯಾಕಂದ್ರೆ ಟೊಮೊಟೊ ಹಾಕಂಗಿಲ್ಲ ಇದಕ್ಕೆ, ಹುಣಸೆ ರಸದಲ್ಲಿ ಮಾಡೋದು. ಅದಕ್ಕೆ ಇಷ್ಟ ದಿನ ಯಾವ ರೆಸಿಪಿ ಟ್ರೈ ಮಾಡಿದೀರಾ ಇಲ್ಲ ಗೊತ್ತಿಲ್ಲ, ನನ್ನ ಚಾನಲ್ ಅಲ್ಲಿ ನೋಡಿ. ಇದನ್ನ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಮರಿದೆ ಕಾಮೆಂಟ್ ಮಾಡ್ತೀರಾ ಟೇಸ್ಟ್ ಸೂಪರ್ ಆಗಿತ್ತು ಅಂತ. ಅತಿ ಕಡಿಮೆ ಐಟಮ್ಸ್ ಅಲ್ಲೇ ಮಾಡೋದು. ತೋರಿಸ್ತೀನಿ ಈಗ ಅದಕ್ಕೆ ಏನೇನ್ ತಗೊಂಡಿದೀನಿ ಅಂತ. ನೋಡಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಇದೆಲ್ಲ ಕಡಲೆ ಬೀಜ, ಉದ್ದಿನ ಕಾಳು, ಕಡಲೆ ಬೇಳೆ, ಸ್ವಲ್ಪ ಬೆಲ್ಲ. ಇದು ಬೆಲ್ಲ ಸ್ವಲ್ಪ, ಹುಣಸೆ ರಸ ನೆನ್ಸ್ಕೊಂಡಿದ್ದೀನಿ. ಇಷ್ಟೇ ಐಟಮ್ಸು. ಉಪ್ಪು, ಸ್ವಲ್ಪ ಇಂಗು ತಗೊಳ್ಳೋದು. ಇದು ಸೈಡ್ಗೆ ಏನಾದ್ರು ಬೇಕಲ್ಲ, 1-2 ಬಜ್ಜಿ ಮೆಣಸಿನ್ಕಾಯಿ ಇತ್ತು, ವೇಸ್ಟ್ ಆಗ್ಬಿಡುತ್ತೆ. ಬಜ್ಜಿ ಮೆಣಸಿನ್ಕಾಯಿ ಹಂಗೆ ಇಟ್ಟರೆ ಅಂದ್ಬಿಟ್ಟು ಇಟ್ಟು ಕಲ್ಸಿಟ್ಟಿದ್ದೀನಿ. ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಚಿಕ್ಕದೊಂದು ಬಾಣಲಿ ಇಟ್ಕೋಬೇಕು. ಹುಣಸೆ ರಸನ ಚೆನ್ನಾಗಿ ಕ್ಯೂಚ್ಕೋಬೇಕು. ಸ್ವಲ್ಪ ನೀರು ಕಮ್ಮಿ ಹಾಕೊಂಡೆ ಕ್ಯೂಚ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿ ಹಾಕೊಬಿಟ್ಟಿದ್ದೀನಿ. ಆ ಹುಣಸೆ ರಸಕ್ಕೇನೆ ಹಸಿಮೆಣಸಿನ್ಕಾಯಿ ಪೂರ್ತಿಯಾಗಿ ಹಾಕ್ಕೋಬೇಕು. ಕಟ್ ಮಾಡೋಂಗಿಲ್ಲ, ಏನೂ ಇಲ್ಲ, ಉಂಡುಂಡೆನೇ ಹಾಕ್ಕೋಬೇಕು. ಅದೇ ಈ ರೆಸಿಪಿ ಸ್ಪೆಷಲ್ಲು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದು ಹೆಂಗಾಗಬೇಕಂದ್ರೆ ಚೆನ್ನಾಗಿ ಕುದಿದು ಗಟ್ಟಿ ಆಗಬೇಕು, ಗೊಜ್ಜು ಥರ. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟೇ ಸೂಪರ್ ಇರುತ್ತೆ ನೋಡಿ. ಈ ಥರ ಜಾಸ್ತಿನೂ ಮಾಡಿ ಸ್ಟಾಕಾಗಿ ಇಟ್ಕೋಬೋದು ಫ್ರಿಜ್ಜಲ್ಲಿ, ತುಂಬ ದಿನ ಚೆನ್ನಾಗಿರ್ತೈತೆ. ಇದನ್ನು ಸೈಡ್ಗೆ ಇಟ್ಕೊಂಡು ಬಾಣಲಿ ಇಟ್ಕೋತಾ ಇದ್ದೀನಿ. ಎಣ್ಣೆ ಒಂದು 4-5 ಸ್ಪೂನಷ್ಟು ಹಾಕ್ಕೊಂಡು ಕಡಲೆ ಬೀಜ, ಉದ್ದಿನ ಕಾಳು, ಕಡಲೆಬೇಳೆ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ಲು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಯಾವುದೇ ಅವಶ್ಯಕತೆ ಇಲ್ಲ. ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಮಾಡಿಟ್ಕೊಂಡಿರೋ ಗೊಜ್ಜು ಹಾಕ್ಕೋಬೇಕು. ಇವೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕು. ಅರಿಶಿನ ಸ್ವಲ್ಪ ಹಾಕ್ಕೊಂಡು, ಉಪ್ಪು ಸ್ವಲ್ಪ ಹಾಕ್ಕೊಂಡು, ಬೆಲ್ಲನೂ ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗೈತೆ. ಬೆಲ್ಲ ಮೇಯ್ನ್ ಹಾಕ್ಕೊಳ್ಳೇಬೇಕು ಒಂದು ಸ್ವಲ್ಪ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಂಗು ಹಾಕೋದು ಮರ್ತುಬಿಟ್ಟಿದ್ದೆ, ಹಂಗಾಗಿ ಇವಾಗ ಇಂಗು ಹಾಕ್ಕೊಂಡೆ. ಇದೊಂದು ಸ್ವಲ್ಪ ಗೊಜ್ಜು ಥರ ಆಗಬೇಕು. ಈ ಥರ ಆದರೆ ಆಗಿದೆ ಅಂತ. ಈಗ ತಂಗ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಅನ್ನನೂ ಹಾಕ್ಕೋಬೋದು, ಸೂಪರಾಗಿರುತ್ತೆ.
ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ತಂಗ್ಳನ ಅಲ್ವಾ, ಅನ್ನನೂ ಸ್ವಲ್ಪ ಬಿಸಿ ಆದರೆ ಸೂಪರಾಗಿ ಟೇಸ್ಟ್ ಬರುತ್ತೆ ಅಂತ. ಅದೇನೋ ಗೊತ್ತಿಲ್ಲ, ತಂಗ್ಳನಕ್ಕೆ ಈ ಥರ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತೈತೆ. ನೋಡೋಕ್ಕೆ ಚಿತ್ರಾನ್ನ ಥರನೇ ಕಾಣಿಸ್ತೈತೆ, ಅದರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಚಿತ್ರಾನ್ನೂ ಮರ್ತ್ಬಿಡ್ತೀರಾ, ಅಷ್ಟು ಸೂಪರ್ ಆಗಿರ್ತೈತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ಟೇಸ್ಟಿ ಹುಳಿಯನ್ನ ರೆಡಿನೇ ಆಗ್ಬಿಡ್ತೈತೆ. ಅಂತೂ ಅಡುಗೆ ಆಯಿತು ಫ್ರೆಂಡ್ಸ್, 5 ನಿಮಿಷ ಈ ಅಡುಗೆ. ಅದೇ ಹುಣ್ಸೆಹಣ್ಣು ಮತ್ತು ಹಸಿಮೆಣ್ಸಿಕಾಯಿ ಗೊಜ್ಜು ಮಾಡ್ಕೊಂಡಲ್ಲ ಫ್ರೆಂಡ್ಸ್, ಅದನ್ನು ನೀವು ರಾತ್ರಿಯಲ್ಲಿ ಮಾಡಿ ಇಟ್ಕೊಬಿಡಿ. ಬೆಳಗ್ಗೆ ಪೂಜೆ ಟೈಮು ಇಲ್ಲ ಎಲ್ಲರೂ ಅರ್ಜೆಂಟ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು ಇದ್ದೀರಲ್ಲ, ಅರ್ಜೆಂಟ್ಗೆ ಟಿಫನ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ಹುಣ್ಸೆಹಣ್ಣು, ಬೆಲ್ಲ, ಉಪ್ಪು, ಅರಿಶಿನ ಎಲ್ಲ ರಾತ್ರಿ ಹಾಕಿ ಕುದಿಸಿಕೊಂಡು, ಹಸಿಮೆಣ್ಸಿಕಾಯಿ ಎಲ್ಲ ಕುದಿಸಿಕ್ಬಿಟ್ಟು ಬೆಳಗ್ಗೆದ್ದು ಮಾಮೂಲಿ ಕಡಲೆ ಬೀಜ ಅದು ಇದು ಒಗ್ಗರಣೆ ಹಾಕ್ಕೊಂಡು ಎತ್ಕೊಂಡು ಹೋಗೋದಷ್ಟೇ. ಸೂಪರ್ ಆಗಿರ್ತೈತೆ, ಟೇಸ್ಟ್ ಮಾತ್ರ ಹುಳಿ ಅನ್ನೋ ಥರ ಇರ್ತೈತೆ. ಈಗ ನಮ್ಮ ಗಂಡನ ಹುಡ್ಕೋ ಟೈಮು, ಬಜ್ಜಿನೂ ಹಾಕಿಟ್ಬಿಟ್ಟೆ ಹಂಗೆ ಸೈಡಲ್ಲೇ, ಅದೇ ಶೇರ್ ಮಾಡ್ಕೊಂಡಿಲ್ಲ. ಹೊಟ್ಟೆ ಹಸ್ಕೊಂಡೈತೆ ಶಿವ ಫ್ರೆಂಡ್ಸ್, ಆಗ್ಲಿಂದ ಕೋಪ ಮಾಡ್ಕೊಂಡೈತೆ. ಹುಷಾರಿಲ್ಲ ಅಂದ್ರೂ ಕೋಪ ಮಾಡ್ಕೊಳ್ತಿದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಬಂದಿರೋ ಎಷ್ಟೊತ್ತಿಗೆ ಗುಬ್ರ ಹಾಕೊಂಡು ಮಲಗ್ತಿದ್ರು. ನಾನು ಎಲ್ಲದ್ರೋಗಿ ಪಾಪ ಗಂಡ ಹಸ್ಕೊಂಡಿರಬಾರ್ದು ಅಂತ ಎದ್ದು ಅಡುಗೆ ಮಾಡಿದ್ರೆ ಮುನ್ಸ್ಕೊಂಡು ಹೋಗೈತಿ. ಇವತ್ತು ಅಡುಗೆ ಮಾಡೋದು ಲೇಟ್ ಆಯಿತು ಅಂತ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ, ಕೋಪ ಮಾಡ್ಕೊಂಡು ಅವ್ರ ತವ್ರ ಮನೆಗೆ ಓಡೋಗ್ಬಿಡ್ತಾ ಹೆಂಗೆ. ನಮ್ಮ ರೈಸ್ ರೆಡಿ, ತಟ್ಟೆ ತೊಳೆದಿಲ್ಲ ಅಂತ ಪ್ಲೇಟಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಮನೆಗೆ ಒಂದು ಇಲಿ ನುಗ್ಬಿಟ್ಟು ಬೇಡ ಫ್ರೆಂಡ್ಸ್, ರಾತ್ರಿ ಎಲ್ಲ ಸರಿಯಾಗಿ ಮಾಡೈತೆ, ಪಾತ್ರೆ ಎಲ್ಲ ಡಮಾಲ್ ಡುಮಿಲ್. ನಾನು ದೇವ ನುಗ್ಬಿಟ್ಟೈತೆ ಮನೆಗೆ ಅಂದ್ಬಿಟ್ಟು ಫುಲ್ ನಡಗಿದ್ದೀನಪ್ಪಿ. ರಾತ್ರಿ ಗುಬ್ರ ಹಾಕೊಂಡು ಉಸಿರು ಕಟ್ಕೊಂಡು ಸತ್ತೋಗ್ಬಿಡ್ತಿದ್ದೆ. ಮೆಣಸಿನಕಾಯಿ ಕುಯ್ದಾಕ್ಬಾರ್ದು, ಇದು ನ್ಯೂ ರೆಸಿಪಿ. ಮೆಣಸಿನಕಾಯಿ ಕಚ್ಕೊಂಡು ತಿನ್ನೋದದು. ಹಾ ಬಿಲ್ಡಪ್ ಅಪ್ಪ, ಹೆಂಗಾಯ್ತಪ್ಪಿ? ಚಿತ್ರಾನ್ನ ಇಷ್ಟ ಆಯ್ತಾ? ಇದು ಇಷ್ಟನಾ? ಎಲ್ಲ ಇಷ್ಟ. ಇನ್ನು ಸುಮಾರು ರೆಸಿಪೀಸ್ ಗೊತ್ತು ಫ್ರೆಂಡ್ಸ್, ರೈಟ್ ಐಟಮ್ಸ್ ಅಲ್ಲಿ ನಾನು ಒಂದೊಂದೇ ಹೇಳ್ಕೊಡ್ತೀನಿ. ಚಟ್ನಿ ಮಾಡಬೇಕು ಹೇಳ್ಬೇಕಂದ್ರೆ, ಆದ್ರೆ ಚಟ್ನಿ ಮಾಡಕ್ಕೆ ತೆಂಗಿನಕಾಯಿ ಐತೆ. ಹೇಳ್ಬೇಡ, ಇಲ್ಲಿಗೆ ಮದ್ದಿಕ್ಕೋದು ಹೇಳಿದ್ರೆ ಅದು ಕೇಳಿಸ್ಕೊಂಡು ಬಚಾವಾಗ್ತೈತೆ, ಗೊತ್ತು ತಾನೆ? ನಿಜ ಫ್ರೆಂಡ್ಸ್, ಇದು ಮದ್ದಿಕ್ಕೋದು ಇಲ್ಲಿ ಮುಂದೆ ಜೋರಾಗಿ ಹೇಳ್ಬಾರ್ದು, ಅದು ಕೇಳಿಸ್ಕೊತೈತಂತೆ, ನಮ್ಮ ಮಾತೆಲ್ಲ ಅರ್ಥ ಆಗ್ತೈತಂತೆ. ಹೋಟ್ಲಲ್ಲಿ ಹಿಂಗೆ ತನಪಿ ಕೊಡೋದು. ಚಟ್ನಿ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್, ಬರೀ ಒನ್ ಟೈಮ್ಗೆ ಏನಕ್ಕೆ ಚಟ್ನಿ ವೇಸ್ಟ್ ಆಗ್ತೈತೆ, ಸುಮ್ಮನೆ ಅಷ್ಟು ತಿನ್ನಲ್ಲ ನಾವು. ಚಿಕ್ಕ ಜಾರ್ ಬೇರೆ ಇಲ್ಲ, ಚಿಕ್ಕ ಜಾರಲ್ಲಿ ರುಬ್ಕೊಂಡೆ ಕರೆಕ್ಟಾಗಿ ಒನ್ ಟೈಮ್ಗೆ ರುಬ್ಕೋತೀನಿ. ಮೆಣಸಿನಕಾಯಿ ತಿನ್ನಪ್ಪಿ, ಅದು ಹುಣಸೆ ರಸ ಇಡಿಸಿರ್ತೀನ, ಸೂಪರ್ ಆಗಿರ್ತೈತೆ. ಮೆಣಸಿನಕಾಯಿ ತಿನ್ನು ಎತ್ಕೊಂಡು. ನಿಜ ಖಾರ ಇರಲ್ಲಪ್ಪಿ ತಾನೇ? ಖಾರ ಆಯ್ತಾ? ಪರವಾಗಿಲ್ಲ ನೋಡಿ ಫ್ರೆಂಡ್ಸ್, 2 ದಿನದ ಪಾತ್ರೆ, ಭಾನುವಾರ ತೊಳೆದಿಲ್ಲ, ಬಾರ್ಲಾಕಿದ್ದೀನಿ. ಎಲ್ಲ ನೀರು ಸೋರಿದ್ರೆ ಅಂದರೆ ಹೆಂಗಂದ್ರೆ ಫ್ರೆಂಡ್ಸ್, ಕೆಲವರು ಹೆಣ್ಮಕ್ಳು ಪಾತ್ರೆ ತೊಳೆದ ತಕ್ಷಣ ಬಟ್ಟೆಲಿ ಒರೆಸಿ ಇರ್ತಾರಲ್ಲ, ನನ್ಗೆ ಅಷ್ಟು ಟೈಮ್ ಸಿಕ್ಕಲ್ಲ. ಅಪ್ಪಿ ಬಡಬೇಡ ಅನ್ಬೇಡಪ್ಪಿ, ಪಾತ್ರೆ ತೊಳೆದ ತಕ್ಷಣ ಒರೆಸಿ ಇಡೋಕ್ಕೆ ಟೈಮ್ ಸಾಕಾಗಲ್ವಲ್ಲ, ಆ ಥರ ಈ ಥರ ಎಲ್ಲ ಬಾರ್ಲಾಕ್ಬಿಟ್ಟಿರ್ತೀನಿ. ಒಂದು 20 ನಿಮಿಷ ಆಚೆ ಇಟ್ಟರೆ ಸಾಕು, ಫುಲ್ ನೀರೆಲ್ಲ ಸುರಿದು ಡ್ರೈ ಆಗಿರ್ತೈತೆ, ಆಮೇಲೆ ತಗೊಂಡೋಗಿ ಜೋಡಿಸ್ಬಿಡೋದು. ಆ ಥರ ಫ್ರೆಂಡ್ಸ್ ನನ್ನ ಡೈಲಿ ಟೆಕ್ನಿಕ್ಕು. ಇದು ಮರ ಗಿಡಗಳಿರೋ ಕಡೆ ಈ ಥರ ಮಾಡಬೇಕು. ಮೇನ್ ರೋಡ್ ಸೈಡಲ್ಲಿ ಇರೋರು ಮನೆಗಳು ಈ ಥರ ಮಾಡಿದ್ರೆ ಫುಲ್ಲು ಧೂಳು ಪಾತ್ರೆಗಳು, ಧೂಳು ಆಗ್ಬಿಡ್ತೈತೆ. ಈ ಥರ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಈ ಥರ ಪ್ಲಾಸ್ಟಿಕ್ ಸ್ಟೋನ್ ಎಲ್ಲ ಅಲ್ಲಿ ಬಿದ್ದಿತ್ತಾ, ಈ ಥರ ಬಾಟ್ಲಿ ತಲೆ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇದ್ರೊಳಗೆ 2 ಫಿಶ್ ಬಿಟ್ರೆ ಸೂಪರಾಗಿ ಕಾಣಿಸ್ತಿದೆ. ಫಿಶ್ ತರಕ್ಕೆ ಅಪ್ಪಿ, ಫಿಶ್ ಅಂದ ತಕ್ಷಣ ಓಡೇ ಹೋಗ್ಬಿಡ್ತು. ಟಾಮ್ ಟಾಮ್ ಗಿವ್ ರೆಸ್ಪೆಕ್ಟ್. ಟಾಮ್ ಟಾಮ್ ಬಿಟ್ಟಾಕಿ ಫ್ರೆಂಡ್ಸ್, ಅವನಷ್ಟೇ. ಇದನ್ನ ನಾನು ಫ್ರಿಜ್ ಮೇಲೆ ಈಗ ಡೆಕೋರೇಷನ್ ಮಾಡ್ತೀನಿ. ಈ ಥರ ಐಟಮ್ಸ್ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ತುಂಬ ಗೊತ್ತು ಫ್ರೆಂಡ್ಸ್, ಆದರೆ ನನಗೆ ಏನು ಮಾಡಲಿ ಟೈಮ್ ಸಿಗ್ತಲ್ಲ. ಮಾಡೋಣ ಒಂದಲ್ಲ ದಿನ. ಈ ಥರ ಇಟ್ಟರೆ ಫ್ರಿಜ್ ಮೇಲೆ ಶಿವ ಏನಾರ ಕೈಲಿ ತೆಗೆಸ್ರೆ ಡಾಮ್ ಡೂಮ್ ಅಂತ ಹೊಡೆದೋಗ್ತಿದೆ. ಏನಂದ್ರೆ ಏನ್ ಇಕ್ಕಿದೆಯಲ್ಲ ಫ್ರಿಜ್ ಒಳಗೆ, ಫ್ರಿಜ್ ಮೇಲೆ ಕರೆಂಟ್ ಐಟಮ್ಸ್ ಇಡಬಾರ್ದು. ಕರೆಂಟ್ ಅಲ್ಲ ಇದು, ಇಂಥವು ಫ್ರಿಜ್ ಮೇಲೆ ಚಾಕು ಇಡ್ತಾರಪ್ಪಿ. ಶಾಕ್ ಹೊಡಿತಿತ್ತು ನನಗೆ ಒಂದಲ್ಲ ಒಂದಿನ. ಫೋನ್ ಮಾಡಿದ್ರೆ ಕಟ್ ಮಾಡ್ಬೇಕು, ವಿಡಿಯೋ ಮಾಡ್ಬೇಕಾರೆ. ಏನ್ ಬೇಕಪ್ಪ ಫ್ರೆಂಡ್ಸ್? ಈಗ ಯಾಕೆ ಹಿಂಗೆ ಒದ್ದಾಡ್ತಾ ಇದ್ದೀನಿ ಅಂದ್ರೆ 12 ಗಂಟೆ ಆಗ್ಬಿಡ್ತು. 12 ಗಂಟೆ ಮೇಲೆ ಮನೆ ಒರೆಸೋದು, ಬಾಗಿಲು ಸರ್ಸೋದು ಎಲ್ಲ ಮಾಡಬಾರ್ದಲ್ಲ. ಇನ್ನು 1 ಗಂಟೆ ತನಕ ಹಂಗೆ ಓಡಾಡ್ಕೊಂಡು. ಪಪ್ಪಿ ಬಾ 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 ಪ್ಲೀಸ್ ಬಾ. ಅಲ್ಲ ಬಾ, ನನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಪ್ರೀತಿನೋ ಇವಾಗ ಪ್ರೀತಿ ತೋರಿಸ್ತೀನಿ ಫ್ರೆಂಡ್ಸ್. ಒಂದು ನಿಮಿಷ ಈ ಬೆಡ್ಶೀಟ್ಗಳನ್ನ ಎತ್ತಿಕೊಳ್ಳಿ. ಪೂಜೆ ಮಾಡ್ಬೇಕಪ್ಪಿ ಪ್ಲೀಸ್.
ಪೂಜೆ ಮಾಡೋ ಸಲ ಒಗ್ದಿರ್ಬೇಕು. ಸರಿ ಆಯ್ತು ಹಾಕೋ. ಎಷ್ಟೊತ್ತು ಜಾಸ್ತಿನಿ ಅದು ಡಿ ಎಫ್ ಹಾಕೊಂಡು ಬರ್ತೀನಿ. ಕೆಲಸ ಮಾಡ್ಬೇಕು. ಊಟ ಟೈಮ್ ಬಾರಪ್ಪಿ. ನಾನು ಅದಕ್ಕೆ ಹಾಕೋ ಇದ್ರ ಬೈತಾಕ್ಬಿಡು. ನಾನು ಹಂಗೆ ಇದು ಮಾಡ್ತೀನಿ. ಫ್ರೆಂಡ್ಸ್ ಬೆಡ್ಶೀಟ್ ಕ್ಲೀನ್ ಆಗೋ ತನಕ ಪೂಜೆ ಮಾಡಂಗಿಲ್ಲ. ಅದಕ್ಕೆ ನಾನು ಒದ್ದಾಡ್ತಾ ಇದ್ದೀನಿ. ನಾನೇ ಎತ್ ಕುಕ್ಕೋನಿ ಉಸಿರಿಡ್ಕೊಂಡೈತೆ. ಫ್ರೆಂಡ್ಸ್ ಪೂಜೆ ದಿನ ಬಟ್ಟೆ ತೊಳಿಬಾರ್ದು, ದೇವ್ರ ಗುಡೆಲ್ಲ ಕ್ಲೀನ್ ಮಾಡ್ಕೋಬಾರ್ದು. ಆದ್ರೆ ತಪ್ತಾ ಇಲ್ಲ. ಇವತ್ತು ಬಿಟ್ರೆ ನಾ ಶುಕ್ರವಾರ ತನಕ ಕಾಯ್ಬೇಕು. ಪೂಜೆ ಮಾಡಿ ಜಾಸ್ತಿ ದಿನ ಆಯ್ತು. ನನಗೆ ಹುಚ್ಚಿಡ್ದಂಗೆ ಆಗ್ತೈತೆ. ನಮ್ಮ ಮನೇಲಿ ಪೂಜೆ ಮಾಡಿದ್ರೇ ನನಗೆ ಸಮಾಧಾನ. ಅದಕ್ಕೆ ಆಗಿದ್ದಾಗಲಿ ದೇವ್ರ ಮೇಲೆ ಬಾರಕ್ಕೆ ಎಲ್ಲ ಕ್ಲೀನ್ ಮಾಡಿ ಇವತ್ತು ಕಡ್ಡಿ ಹಚ್ಬಿಡ್ತೀನಿ. ಏನಾದ್ರಾಗ್ಲಿ ನಂಗೆ ಅವಾಗ ಸಮಾಧಾನ ಆಗ್ತೈತೆ. ಫ್ರೆಂಡ್ಸ್ ನಮ್ಮ ಮನೇಲಿ ಇಳಿ ಸೇರ್ಕೊಬಿಟ್ಟು ಎಲ್ಲ ಕಚ್ಚಾಕೈತೆ. ಎಷ್ಟು ಹೊಟ್ಟೆ ಉರಿತು. ಅದಕ್ಕೆ ಬಸ್ ಸಿಕ್ಕಿದ್ದೀನಿ. ಇದನ್ನ ಎಲ್ಲಾದ್ರೂ ಇಡೋಣ ಅಂದ್ರೂ ಆಗ್ತಾ ಇಲ್ಲ. ಬಾಕ್ಸ್ ಇಲ್ಲ. ಏನ್ ಮಾಡ್ತೀನೋ ನೋಡ್ತೀನಿ ಆಮೇಲೆ. ಈಗ 3 ಗಂಟೆ ಆಯ್ತು. ಈಗ ಒಂದು ಫೇಸ್ ಪ್ಯಾಕ್ ಹಾಕೊಂಡು ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಶಿವಾನ್ ಇಷ್ಟೊತ್ತರೆಗೂ ಕಾಯ್ದೆ ಬೆಡ್ಶೀಟ್ ಕೊಡ್ತೈತೇನೋ ಅಂತ. ಬರೋ ತರ ಕಾಣ್ತಾ ಇಲ್ಲ. ನಾನೇ ಎತ್ತು ಬಿಸಾಕ್ಬಿಡುವ ಹೊತ್ತಾಗೆ ಅಂತ ಹೋದೆ. ಆಮೇಲೆ ಈಗಲೇ ಉಸಿರಿಡ್ಕೊಂಡೈತೆ. ಆಮೇಲೆ ಉಸಿರೋಗ್ಬಿಟ್ರೆ ಕಷ್ಟ ಅಂತ ಬೈದಿಂದ ಬಂದೆ. ಈಗ ಒಂದು ಫೇಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸ್ಕಿನ್ ಗ್ಲೋಯಿಂಗ್ ಮತ್ತೆ ಫೇಸ್ ಹೇರ್ ರಿಮೂವಲ್ ಆಗೋದಕ್ಕೂ. ಇದು ತುಂಬಾ ಜನ ಕೇಳಿದ್ರೆ ಫೇಸ್ ಹೇರ್ ರಿಮೂವಲ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ಸೇಮ್ ಪ್ರಾಬ್ಲಮ್ ನನಗೂ. ಆಗ ನಾನು ಈ ತರ ಟಿಪ್ಸ್ ಮಾತ್ರ ಫಾಲೋ ಮಾಡ್ತೀನಿ. ತೋರಿಸ್ತೀನಿ ಏನೇನು ತಗೊಂಡಿದ್ದೀನಿ ಫೇಸ್ ಪ್ಯಾಕ್ ಅಂತ. ಕಾಫಿ ಪೌಡರು, ನಿಂಬೆಹಣ್ಣು, ಸ್ವಲ್ಪ ಅರಿಶಿನ, ಹಾಲು ಇಷ್ಟು ಮಾತ್ರ ತಗೊಂಡಿದ್ದೀನಿ. ಈಗ ಇವಿಷ್ಟಲ್ಲೇ ಒಂದು ಫೇಸ್ ಪ್ಯಾಕ್ ಮಾಡುವ. ಸ್ಟವ್ ಹಚ್ಕೊಂಡು ಈ ತರ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಹಾಲು ಹಾಕೋಬೇಕು ಮೊದಲು. ಸ್ವಲ್ಪ ಆದ್ರೆ ಸಾಕು, ಒಂದು 4 ಸ್ಪೂನ್ ಅಷ್ಟು. ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಬೇಕು. ಏನಿದು ಟೀ ಕಾಫಿ ಮಾಡ್ದಂಗ್ ಮಾಡ್ತಿದ್ದೀನಿ ಅನ್ಕೊಳ್ತಾ ಇದ್ದೀರಾ. ಸಕ್ಕರೆ ಹಾಕಿದ್ರೆ ಸಕ್ಕರೆ ಅದು ಹೆಂಗೆ ಅಂದ್ರೆ ಅಂಟ್ಕೊಳ್ಳುತ್ತೆ. ಬೇಕಾದ್ರೆ ಕೈಯಲ್ಲಿ ಸಕ್ಕರೆ ಮುಟ್ ನೋಡಿ ಅಂಟ್ಕೊಳ್ಳುತ್ತೆ ಅದು ಜಾಸ್ತಿ ಕೈಗೆ. ಹಂಗಾಗಿ ಸ್ಕಿನ್ಗೆ ಅಂಟ್ಕೊಂಡ್ರೆ ಏರ್ ರಿಮೂವ್ ಮಾಡ್ಕೊಳಕ್ ಈಸಿ ಆಗ್ತೈತೆ ಅನ್ಬಿಟ್ಟು ಸಕ್ಕರೆ ಹಾಕೊಂಡಿರೋದು. ಇದು ಚೆನ್ನಾಗಿ ಕಾಯಿಸಬೇಕು. ಸ್ವಲ್ಪ ಗಟ್ಟಿಯಾಗೋವರೆಗೂ ಕಾಯಿಸ್ಬೇಕು. ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೋಬೇಕು. ತರ ಮಾಡ್ತಾ ಇದ್ರೆ ಗಟ್ಟಿ ಆಗ್ತೈತೆ. ಒಂದು ಸ್ವಲ್ಪ ಗಟ್ಟಿ ಆದ್ರೆ ಸಾಕು. ಆಮೇಲೆ ಇವೆಲ್ಲ ಐಟಮ್ಸ್ ಹಾಕೊಂಡ್ರೆ ತೀರಾ ಗಟ್ಟಿ ಆಗ್ಬಿಡುತ್ತೆ. ಇದೊಂದು ಸ್ವಲ್ಪ ತಣ್ಣಗಾಗ್ಬಿಡ್ಬೇಕು. ಹಾಲು ಈ ತರ ಒಂದ್ ಸ್ವಲ್ಪ ಗಟ್ಟಿ ಆಗೈತೆ. ನೋಡ್ತಾ ಇದೀರಾ ಫ್ರೆಂಡ್ಸ್. ಈಗ ಇದಕ್ಕೆ ಕಾಫಿ ಪುಡಿ ಯಾವ್ದಾದ್ರು ತಗೋಬಹುದು. ಅರಿಶಿನ ಹಾಕೊಳ್ತಾ ಇದೀನಿ. ಕಾಫಿ ಪುಡಿ ಯಾವ್ದಾದ್ರು ತಗೋಬಹುದು. ನಿಂಬೆ ರಸ ಒಂದೆರಡು ಡ್ರಾಪ್ ಅಷ್ಟು, 1-2-3 ಡ್ರಾಪ್ ಅಷ್ಟು ಹಾಕೊಂಡ್ರೆ ಸಾಕು. ನಿಂಬೆ ರಸ ಸ್ಕಿನ್ಗೆ ಸೂಟ್ ಆಗದೆ ಇರೋರು 1-2 ಡ್ರಾಪ್ ಹಾಕೊಳ್ಳಿ. ನಾನು ಅದೇ ತರ ಸ್ಕಿನ್ಗೆ ಸೂಟ್ ಆಗಲ್ಲ, ಅದಕ್ಕೆ 2 ಡ್ರಾಪ್ ಅಷ್ಟು ಹಾಕೊಂಡಿದ್ದೀನಿ. ಇಷ್ಟೇ. ಯಾಕೆ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಇದು ಹಚ್ಕೊಂಡು ಆಮೇಲೆ ಸ್ವಲ್ಪ ಡ್ರೈ ಆದ್ಮೇಲೆ ಇನ್ನೊಂದ್ಸಲ ಹಚ್ಕೊಳ್ತೀನಿ. ಇನ್ ಸ್ವಲ್ಪ ಡ್ರೈ ಆದ್ಮೇಲೆ ಇನ್ನೊಂದ್ಸಲ ಹಚ್ಕೊಳ್ತೀನಿ. ಅವಾಗ ನೀಟಾಗಿ ಫೇಸ್ ಅಲ್ಲಿರೋ ಏರ್ ಎಲ್ಲ ರಿಮೂವ್ ಮಾಡ್ಕೋಬಹುದು ಅಂತ ನನ್ನ ಸ್ಕೆಚ್ ಪ್ಲಾನ್. ಈಗ ಇದನ್ನ ಮುಖ ತೊಳೆದಿದ್ದೀನಿ ಆಗ್ಲೇನೆ. ಸಕ್ಕರೆ ಕಾಫಿ ಪುಡಿ ಎರಡೂನು ಸ್ಕಿನ್ಗೆ ಅಂಟ್ಕೊಳ್ತೈತಲ್ಲ, ಅದು ಸ್ಕಿನ್ ಏರ್ ರಿಮೂವ್ ಮಾಡೋಕೆ ಹೆಲ್ಪ್ ಆಗ್ತೈತೆ. ಫೇಸ್ ಹೇರ್ ಐಬ್ರೋಗೆಲ್ಲ ಹಚ್ಕೊಳೋದು ಬೇಡ. ಆಲ್ರೆಡಿ 1-2 ದಿನದಿಂದ ಕಬಾಬು ಬಜ್ಜಿ ಅದು ಇದು ತಿಂತಾರೋದ್ರಿಂದ ಪಿಂಪಲ್ಸ್ ಜಾಸ್ತಿ ಆಗ್ತೈತೆ. ಹಾಗೆ ಈ ತರ ಟ್ರೈ ಮಾಡ್ಕೊಳ್ಳೋದಷ್ಟೇ. ಸ್ಕಿನ್ ವೈಟ್ನಿಂಗು ಹೆಲ್ಪ್ ಆಗ್ತೈತೆ, ಫೇಸ್ ಹೇರ್ ರಿಮೂವ್ ಮಾಡೋಕ್ಕೂ ಹೆಲ್ಪ್ ಆಗ್ತೈತೆ. ಇದು ನೆಕ್ಗೂ ಅಪ್ಲೈ ಮಾಡ್ಕೊಳ್ತೀನಿ. ನೆಕ್ ಬ್ಲಾಕ್ ರಿಮೂವ್ ಮಾಡ್ಕೊಳ್ಳಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರಾ. ನನಗೆ ಆಗಿರೋ ಸ್ಕಿನ್ ಅಲರ್ಜಿ ನೆಕ್ ಬ್ಲಾಕ್ ಅಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡಿತ್ತು. ನನ್ಗೆ ಹಂಗಾಗಿರೋದು ಫುಲ್ ಅಲರ್ಜಿ ಆಗಿದ್ದು. ಅದೆಲ್ಲ ವಾಸಿ ಆಗ್ತೈತಿ ಇತ್ತೀಚೆಗೆ. ಅದು ನೆಕ್ ಬ್ಲಾಕ್ ರಿಮೂವ್ ಮಾಡ್ಕೊಳ್ಳೋ ಆನ್ಲೈನ್ ಅಲ್ಲಿ ತುಂಬಾ ಜನ ಕ್ರೀಮ್ಗಳೆಲ್ಲ ತರಿಸಿ ಹಚ್ಚಿದೀನಿ. ನೋ ಯೂಸು. ಅಲರ್ಜಿ ಎಲ್ಲ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ಅದು ಕಮ್ಮಿ ಆಗುತ್ತೆ. ಅದಕ್ಕೆ ನಾನು ಕೇರ್ ತಗೊಳ್ದೆ ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಇಷ್ಟೆಲ್ಲ ಫೇಸ್ ಪ್ಯಾಕ್ ಹೇರ್ ಪ್ಯಾಕ್ ಟ್ರೈ ಮಾಡ್ತೀನಿ. ನೆಕ್ ಬಗ್ಗೆ ಕೇರ್ ತಗೊಳಲ್ವಾ, ಟ್ರೈ ಮಾಡಿದ್ರು ವೇಸ್ಟ್ ಅಂತ. ಬೇಕಾದ್ರೆ ತೋರಿಸ್ತೀನಿ ರೀ. ನೋಡಿ, ಇದು ಸ್ಕಿನ್ ಅಲರ್ಜಿದು ಕ್ರೀಮ್. ಬಟ್ ಯೂಸ್ ಆಗಲಿಲ್ಲ ನನಗೆ. ನೆಕ್ ಬ್ಲಾಕ್ ರಿಮೂವಲ್ ಯೂಸ್ ಆಗಲಿಲ್ಲ. ಒಂದೊಂದು ವಾರ ಯೂಸ್ ಮಾಡಿ ನೋಡಿದ್ದೀನಿ, ಯೂಸ್ ಆಗಲಿಲ್ಲ. ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಹಚ್ಕೋಬೇಕಾದ್ರೆ ಡ್ರೈ ಆಗ್ತಾ ಹೋಗ್ತಿದೆ ಫ್ರೆಂಡ್ಸ್. ಈ ತರ ಅದ್ರ ಮೇಲೆನೆ ಹಚ್ಕೊಳ್ಳೋದು. ತಿಕ್ಕಾಗಿ ಬರ್ಬೇಕು. ಆ ತರ
ಡಸ್ಕಿ ಸ್ಕಿನ್ ನಂದು. ಡಸ್ಕಿ ಫೇಸ್ ಪ್ಯಾಕ್ ಹಚ್ಚಿದಂಗೆ ಕಾಣಿಸ್ತಲ್ಲ, ಇರೋ ಕಲರ್ ಐತಲ್ಲ. ಯಾರು ಆರ ನೋಡ್ತಾರ ಪಾಪ, ರೋಡಲ್ಲಿ ಆರ ನೋಡಿದ್ರೆ ಇಲ್ಲ ಆರ ನೋಡ್ದಂಗೆ ಕೇಳಿಸ್ತೈತಿ. ಕಡ್ಲೆ ಇಷ್ಟು ಜಾಸ್ತಿ ಹಾಕೊಳ್ಳೋರು ಕಡ್ಲೆ ಹಿಟ್ಟು ಹಾಕೋಬಹುದು. ಕಡ್ಲೆ ಹಿಟ್ಟು ಹಾಕೊಂಡ್ರೆ ತಿಕ್ಕಾಗಿ ಬರ್ತಿದೆ, ಬೇಗ ಡ್ರೈ ಆಗ್ತಿದೆ. ಅವಾಗ ಏನಂದ್ರೆ ಫ್ರೆಂಡ್ಸ್, ನೀವ್ ಏನೇ ಫೇಸ್ ಪ್ಯಾಕ್ ಹಚ್ಚಿ ಅದನ್ನ ಹಚ್ಬೇಕಾದ್ರೆ ಈ ತರ ನೀರ್ ಹಾಕಿ ತೊಳಿಬೇಡಿ. ಮೊದ್ಲು ಈ ತರ ಕೆಳಗಡೆನ ಮೇಲ್ಗಡೆಗೆ ಈ ತರ ತೆಳ್ಳಗೆ ನೀರ್ ಹಾಕೊಂಡು ಈ ತರ ಮಾಡಿ. ಅವಾಗ ಫೇಸ್ ಎಲ್ಲ ರಿಮೂವ್ ಆಗ್ತೈತಿ, ಯಾವ್ದೇ ಫೇಸ್ ಪ್ಯಾಕ್ ಹಾಕಿದ್ರು. ಯಾಕಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತಾರಲ್ಲ, ನಮ್ಮ ಮುಖದಲ್ಲಿ ಕೂದಲುಗಳು ಈ ಕಡೆ ಈ ತರ ಬೆಂಡಾದಂಗೆ ಇರ್ತೈತೆ, ಅದ್ರ ಆಪೋಸಿಟ್ ಡೈರೆಕ್ಷನ್ ಈ ತರ ಮೇಲಕ್ಕೆ ಉಜ್ಜೋ ತರ ಮಾಡಿದ್ರೆ ಅವಾಗ ಏರ್ ಆಲ್ಮೋಸ್ಟ್ ರಿಮೂವ್ ಆಗ್ಬಿಡ್ತೈತೆ ಅಲ್ಲೇನೇನೆ. ಹಂಗ್ ಮಾಡಿ ಅಷ್ಟೇ. ಸೊ ಅವತಾರ್ ಫಿಲಮ್ ಹೀರೋಯಿನ್ ತರ ಕಾಣಿಸ್ತಾ ಇದೀನಲ್ಲ ಫ್ರೆಂಡ್ಸ್. ಆ ಫಿಲಮ್ ಡೈರೆಕ್ಟರ್ ನೋಡಿದ್ರೆ ಅವತಾರ್ 3 ಆಗಿರ್ಬೇಕು, 4ಗೆ ನಾನೇ ಹೀರೋಯಿನ್ ಆಗಿ ಹಾಕೋದಾರೆ ಅನಿಸ್ತಿದೆ. ಆಫ್ರಿಕಾದಲ್ಲಿ ಶೀಲ ತರ, ನರ್ಸರಿಯಲ್ಲಿ ಮಧು. ಓಕೆ ಫ್ರೆಂಡ್ಸ್, ಈ ಥರ ಪೋಸ್ಗಳು ಕೊಟ್ಕೊಂಡಿದ್ರೆ ಟೈಮ್ ಆಗುತ್ತೆ. ಮೊದಲು ನಾವು ಫ್ರೆಶ್ ಆಗಿ ದೇವ್ರ ಸಂಬಂಧ ದೇವ್ರ ಗುಡೆಲ್ಲ ಕ್ಲೀನ್ ಮಾಡ್ಕೊಳ್ವಾ. ಅಪ್ಪ ಇಲ್ಲಾಡು, ಫಿಶ್ ಟ್ಯಾಂಕ್ ರೆಡಿ ಮಾಡಿದ್ದೀನಿ. ಮೀನು ಯಾವಾಗ ತತ್ತೀಯಾ? ಹಾ ಇರ್ತೈತೆ. ಏನು ಇಷ್ಟು ದೊಡ್ಡ ಜಾಗ ಬೇಕಾ ಅದಕ್ಕೆ? ಬೇಗ ತಗೊಂಡ್ ಬಾ, ನಮ್ಮ ವಾಸ್ತು ದೋಷ ಎಲ್ಲ ಪರಿಹಾರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಸೂಪರ್ ಆಗಿ ಕಾಣಿಸ್ತೈತೆ ಸ್ಟೋನ್ ಎಲ್ಲ. ತುಂಬ ಜನ ಕೇಳ್ತಿದ್ದೀರಲ್ಲ, ನಿಮ್ಮ ಮನೆ ಪಕ್ಕ ಇನ್ನೊಂದು ಮನೆ ಇದೆಯಲ್ಲ, ಅದಕ್ಕೆ ಸೆಟ್ಲ್ ಆಗ್ಬೋದಲ್ಲ ಅದರಲ್ಲಿ ಅಂತ. ಆ ಮನೆನ ತೋರಿಸ್ತೀನಿ. ಗುಂಡಿಗೆ ಗಟ್ಟಿ ಮಾಡ್ಕೊಳ್ಳಿ. ಟಂಟಡ ಹಿಂದೆಯಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಲಗೇಜ್ಗಳು ಎಷ್ಟಿದೆ. ಇವೆಲ್ಲ ನರ್ಸರಿಗೆ ಬೇಕಾಗಿರೋ ಸಾಮಾನುಗಳು. ಇಲ್ಲೂ ಅಡುಗೆ ಮನೆ ಐತೆ, ಇದು ಅಡುಗೆ ಮನೆ ನೋಡಿ. ಇಲಿಗಳೆಲ್ಲ ಹೆಂಗ್ ತೋಡಿದೆ, ಚಿಮಲಿ ಎಲ್ಲ ತೋಡಿಕ್ಕೈತೆ. ಇಲ್ಲೊಂದು ಹುಲಿ ಸೂಸೈಡ್ ಮಾಡ್ಕೊಂಡೈತೆ, ಅದಕ್ಕೆ ಈ ಮನೇಲಿ ನಾವು ಬಂದಿಲ್ಲ ಫ್ರೆಂಡ್ಸ್. ಮತ್ತೆ ಸುರಿತೈತೆ ಜಾಸ್ತಿ, ಮೇಲ್ಗಡೆ ಎಲ್ಲ ಸುರಿತೈತೆ. ಈ ಮನೇನು ಸೇಮ್ ಆ ಮನೆ ಸೈಜೇ ಇದೂನು, ಹಂಗಾಗಿ ಬೇಡ. ನಮ್ಮ ಮನೇಲಿ ನಾವು ಇರೋಷ್ಟು ದಿನ ಯಾವಾಗ ಟೈಮ್ ಬರ್ತೈತೆ ಅವಾಗ ಹೋಗೋಣ. ಈಗ ಚೆನ್ನಾಗಿ ಡ್ರೈ ಆಗೈತೆ ಫ್ರೆಂಡ್ಸ್. ಇದನ್ನ ಒಂದು ಕಾಟನ್ ಬಟ್ಟೆ ತಗೊತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟಾಗಲಿ ಕಡಲೆ ಹಿಟ್ಟಾಗಲಿ ನಾವು ಮಂದಕ್ಕೆ ಹಾಕ್ಕೊಂಡ್ರೆ ಹಿಂಗೆ ಮಾಡಿದ್ರೆ ಬರ್ತೈತೆ. ಆದರೆ ನಾನು ಬಟ್ಟೆ ತಗೋತಾ ಇದ್ದೀನಿ, ಹಿಂಗೆ ಗಟ್ಟಿಗೆ ಹಿಂಗೆ ಮಾಡಬೇಕು. ಹುಡುಗಿ ದೇವತರ ಅವಳೆ ಪೇನ್ ಆಗ್ತೈತೆ, ತಡ್ಕೋಬೇಕು. ನಮ್ಮ ಮುಖ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೆ ಅದು ಈ ಡೈರೆಕ್ಷನಲ್ಲೇ ಮಾಡಬೇಕು. ನೊಣ ಎಲ್ಲ ಮುತ್ತಾವ ನನ್ನ ಮುಖಕ್ಕೆ. ಸಕ್ಕರೆ ಹಾಕಿದ್ದೀನಲ್ಲ ನೋಡಿ ಫ್ರೆಂಡ್ಸ್, ಕಾಣಿಸ್ತೈತಾ ಏರೆಲ್ಲ ರಿಮೂವ್ ಆಗ್ತಿರೋದು. ವೈಟ್ ಬಟ್ಟೆ ತಗೋಬೇಕಾಗಿತ್ತು. ಸಾರಿ ಫ್ರೆಂಡ್ಸ್, ವೈಟ್ ಬಟ್ಟೆ ಇರಲಿಲ್ಲ. ನೋವು ಮಾತ್ರ ಸಖತ್ತಾಗಿ ಆಗ್ತೈತೆ. ಈ ಥರ ನೀರು ತಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಮಾಡೋದು. ಕುಮಾರ್ ಮುಖ ನೋಡಿ ಹೆಂಗಿದೆ ಅಂತ. ಸೂಪರ್. ಮುಖದಲ್ಲಿ ಫೇಶಿಯಲ್ ಏರ್ ಎಲ್ಲ ಹೋಗೈತಾ ನೋಡು. ನಾನು ಕಪ್ಪಿದ್ದೀನಿ. ನಾನು ಕಪ್ಪಿದ್ದೀನಿ ಅಂತ ಎಲ್ಲಪ್ಪ ಈ ಕಡೆ ಬಾ. ಅಯ್ಯಯ್ಯ, ನೀನು ಇಷ್ಟು ಕಪ್ಪಗಿದೀಯಾ? ನಾನು ಇಷ್ಟು ದಿನ ಅಬ್ಸರ್ವ್ ಮಾಡಲಿಲ್ಲ. ಫೇಸ್ ಪ್ಯಾಕ್ ಹಾಕ್ತೀನಿ ಅಂದ್ರೂ ಹಾಕ್ಸ್ಕೊಳಲ್ಲ. ಹಾಕ್ಸ್ಬೇಕಾ? ಅನ್ನ ಇಲ್ಲ, ಅಡುಗೆ ಮಾಡ್ತೀನಿ. ನೀನು ಆ ಸೈಟ್ ಹಾಕ್ಸ್ಕೊಬರೋವರೆಗೂ ನಾನು ಅಡುಗೆ ಮಾಡಲ್ಲಪ್ಪ. ಇವತ್ತು ಮುದ್ದೆ ತಿಂದೆ ಪ್ರಾಣ ಹೋಗ್ತೈತಲ್ಲಿ ನೋಡಿ ಫ್ರೆಂಡ್ಸ್. ಒಂದೇ ಸತಿಗೆ ಪೂರ್ತಿ ಹೋಗಲ್ಲ, ಒಂದು ಅರ್ಧದಷ್ಟು ಹೋಗುತ್ತೆ. ಇದನ್ನು ಒಂದು ವಾರಕ್ಕೊಂದ್ಸಲ ಟ್ರೈ ಮಾಡಿದ್ರೆ ಫೇಶಿಯಲ್ ಏರ್ ಆರಾಮಾಗಿ ರಿಮೂವ್ ಮಾಡ್ಕೋಬೋದು. ನೋಡಿ, ನೀವೇ ರಿಸಲ್ಟ್ ನೋಡ್ತಾ ಇದ್ದೀರಾ.
ಅಷ್ಟೇ, ಸಿಂಪಲ್. ಮತ್ತು ಇನ್ನೊಂದು ಬೇಗ ಅಂದರೆ ಫುಲ್ಲು ನೀಟಾಗಿ ರಿಮೂವ್ ಮಾಡ್ಕೊಳ್ಳೋದು ಫೇಸ್, ಇದು ಏನಂತಾರೆ ಅದನ್ನು, ಅದೇನೋ ಒಂದು ಜೆಲ್ಲು, ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಅಪ್ಪಾ ಸೌಂಡು ಏನಪ್ಪಿ ಮಾಡ್ತಾವ್ರು ಅವರು. ಓಕೆ ಫ್ರೆಂಡ್ಸ್, ನಾನು ಫ್ರೆಶ್ ಆಗಿ ಬಂದ ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅವನ್ನೆಲ್ಲ ತೊಳೆಷ್ಟು ಸಾಕಾಗ್ತೈತೆ. ಇಟ್ಕೆ ಪುಡಿನೇ ಮಾಡ್ಕೋಬೇಕು, ಮಾಡ್ಕೊಳ್ತೀನಿ. ಇಟ್ಕೆ ಪುಡಿ, ಸೋಪು, ಹುಣಸೆಹಣ್ಣು ಇವಿಷ್ಟು ಹಾಕೊಂಡು ಉಜ್ಜಿದ್ರೆ ಎಂಥ ಕಲೆ ಆದರೂ ಮಾಯ. ನಾವೆಲ್ಲ ಇದನ್ನೇ ಬಳಸ್ತೀವಿ. ಹೊಸ ಸೋಪ್, ಪಾತ್ರೆ ತೊಳೆ ಸೊಪ್ಪನ್ನ ಬಟ್ಟೆ ಸೊಪ್ಪು ಅಂತೀನಿ. ಕನ್ಫ್ಯೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಸ್ವಲ್ಪ. ಪಿತಾಂಬರಿ ಹಾಕಿ ಕ್ಲೀನ್ ಮಾಡಿದ್ರೆ ಹೆಂಗೆ ದೇವ್ರ ಸಾಮಾನು ಪಳ ಉಳಿಯುತ್ತೋ ಅದೇ ಥರ ಇಟ್ಕೆ ಪುಡಿ, ಹುಣಸೆಹಣ್ಣು, ನಿಂಬೆ ರಸ ಇವೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೂ ಅಷ್ಟೇ. ಹುಣಸೆಹಣ್ಣು ಹಾಲು ಇಟ್ಕೆ ಪುಡಿಲಿ ಉಜ್ಜಿದ್ರೂ ಆಗುತ್ತೆ. ಆದರೆ ಜಾಸ್ತಿ ಶಕ್ತಿ ಹಾಕಬೇಕು ಇಂಥ ಟೈಮಲ್ಲಿ. ಅಂದರೆ ನನಗೆ ಉಸಿರಿಡ್ಕೊಂಡ ಟೈಮಲ್ಲಿ ಎಫರ್ಟ್ ಆಗ್ತಿರೋದಕ್ಕೆ ಹೆಂಗಿತ್ತು ಅಂದರೆ ಜೀವ ಬಾಯಿಗೆ ಬಂದಂಗಿತ್ತು. ಅದಕ್ಕೆ ಪಟ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟೇ ಕಷ್ಟ ಆದರೂ ನನಗೆ ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ನೋವು ಅನ್ಸಲ್ಲ. ಹಂಗಾಗಿ ಈ ಥರ ಟ್ರಿಕ್ ಎಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಆಲ್ರೆಡಿ ಪೂಜೆ ಮಾಡಿ ಒಂದು 20 ದಿನ ಆಗ್ಬಿಟ್ಟಿತ್ತು. ಪೂಜೆ ಸಾಮಾನುಗಳೆಲ್ಲ ಎಷ್ಟು ಕರ್ರೆ ಆಗ್ಬಿಟ್ಟಿತ್ತು ಅಂದರೆ ಸಖತ್ತು. ಅದು ಒಂದೊಂದು ತಿಂಗಳು ಬಿಟ್ಟಿದ್ದಿದ್ರೆ ಅವು ತೊಳೆಕೆ ಆಗ್ತಾ ಇರಲಿಲ್ವೇನೋ, ಹಂಗಾಗ್ಬಿಡ್ತಿತ್ತು. ನಾನು ಯಾವಾಗಲೂ ವಾರಕ್ಕೊಂದ್ಸಲ ತೊಳ್ಕೊಬಿಡ್ತೀನಿ, ಅಷ್ಟು ಕಷ್ಟ ಅನ್ಸಲ್ಲ ನನಗೆ. ಮತ್ತು ಅವೆಲ್ಲ ಕರ್ರೆ ಆಗೋ ತನಕ, ಕರ್ರೆ ಅಂದರೆ ಮಾರ್ಕು. ಕೆಲವ್ರು ನನ್ನ ಭಾಷೆ ಅರ್ಥ ಆಗಲ್ಲ, ನಮ್ಮ ಕಡೆ ಇರೋ ಭಾಷೆನೇ ಈ ಥರ, ಅದೇ ಬರುತ್ತೆ ನಂಗೆ ಸಡನ್ನಾಗಿ. ದೇವ್ರ ಸಾಮಾನು ತೊಳಿಬೇಕಾದ್ರೂ ಅಷ್ಟೇ ನೆಲೆಲ್ಲ ತೊಳ್ಕೊಂಡು ನೀಟಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ತೊಳೆದೇ ಕ್ಲೀನ್ ಮಾಡ್ತಿದ್ದೀನಿ ಅಂತ ಅನ್ಕೊಬಿಟ್ಟಿರಾ. ನಾನು ತೊಳೆಯೋಷ್ಟರಲ್ಲಿ ಶಿವ ಹಾಲು ತಂತು ಕಾಯಿಸಿಡು ಅಂತ ಹೇಳಿದ್ರೆ ಅದು ಮಾತ್ರ ಆಗಲ್ಲ ಅಂತು. ಎಲ್ಲಾದರೂ ಹೋಗ್ಲಿ ಅಂದ್ಬಿಟ್ಟು ನಾನೇ ದೇವ್ರ ಸಾಮಾನು ತೊಳ್ಕೊಂಡು ಆಮೇಲೆ ಕಾಯಿಸ್ಕೊಂಡ್ರೆ ಆಯಿತು ಅಂತ ತೊಳ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದಿದ್ದಾದ್ಮೇಲೆ ವೈಟ್ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡಿದ್ದೆ. ಗಂಧ, ಅರಿಶಿನ, ಕುಂಕುಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಎಷ್ಟು ನೀಟಾಗಿ ಹೋಗಿದೆ ಅಂತ. ಆ ಥರ ಸ್ವಸ್ತಿಕ್ ಗುರುತು ಎಲ್ಲ ಹಾಕ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೋತೀನಿ. ಗಂಧ ಬಳಸ್ತಾರೆ ದೇವ್ರ ಸಾಮಾನು ಗಮ್ ಅಂತ ಇರ್ತೈತೆ, ಮತ್ತು ಲಕ್ಷಣ ಇರ್ತೈತೆ. ಪ್ರತಿಯೊಂದು ದೇವ್ರ ಸಾಮಾನಿಗೂ ಪ್ರತಿ ಸಲ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಳ್ತೀನಿ. ಇದೊಂಥರ ಇಷ್ಟ. ಈ ಥರ ಪುಟ್ ವಿಗ್ರಹಗಳಿಗೆ ಡೆಕೋರೇಷನ್ ಮಾಡ್ಕೊಡೋದಂತೂ ಇನ್ನೂ ಇಷ್ಟ. ಏನೇ ಪೂಜೆ ಮಾಡಿದ್ರು ಈ ಥರ ಎಲ್ಲ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ರೇ ಪೂಜೆ ಕಂಪ್ಲೀಟ್ ಅನ್ಸೋದು. ನನಗೆ ಮೊದಲಿಂದ ಅಭ್ಯಾಸ ಆಗ್ಬಿಟ್ಟೈತೆ. ಮತ್ತು ಗಣಪತಿಗೆ ಎಕ್ಸ್ಟ್ರಾನೇ ಪೂಜೆ ಮಾಡಿದೆ. ನಿಮ್ಮ ಇಲ್ಲಿಗೆ ಸ್ವಲ್ಪ ಹೇಳಿ, ನಮ್ಮ ಡ್ರೆಸ್ಸು ಮನೇಲಿರೋ ರೇಷನ್ ಎಲ್ಲ ಹಾಳು ಮಾಡ್ತಿದೆ ಅಂತ ಹೇಳಿದ್ದೀನಿ. ನೋಡೋಣ ಗಣಪತಿ ಏನು ಮಾಡ್ತಾರೋ. ಈ ಥರ ಗಾಜು ಗ್ಲಾಸ್ ಇಡಬಾರ್ದು ಅಂತ ಹೇಳ್ತಾರೆ. ಆದಷ್ಟು ಬೇಗ ಚೇಂಜ್ ಮಾಡಿಬಿಡ್ತೀನಿ. ಅದು ಶಿವಲಿಂಗ ಇಡೋಕ್ಕೆ ಅಂತ ತಗೊಂಡಿರೋದು, ಅಂದರೆ ಸ್ಫಟಿಕಲಿಂಗ ಇದೆಯಲ್ಲ ಅದಕ್ಕೋಸ್ಕರ ಬೇರೆ ಚೇಂಜ್ ಮಾಡ್ತೀನಿ. ಈ ಥರ ದೇವ್ರ ಸಾಮಾನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ದೇವ್ರ ಫೋಟೋನ ಒಂದ್ಸಲ ನೀಟಾಗಿ ಎಲ್ಲ ಒರೆಸ್ಕೊಂಡು ಆಮೇಲೆ ಒಂದೊಂದು ತೊಟ್ಟಷ್ಟು ಹಾಲು ಹಾಕ್ಕೊಂಡು ಒರೆಸ್ಕೊಂಡು ಆಮೇಲೆ ಇನ್ನೊಂದ್ಸಲ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಗಂಧ, ಅರಿಶಿನ, ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಮನೇಲಿ ಏನೇ ಸೂತಕ ಅದು ಇದು ಆದಮೇಲೆ ಈ ಥರ ಗಂಜಲದಲ್ಲಾದರೂ ಒರೆಸ್ಕೋಬೇಕು, ಇಲ್ಲ ಹಾಲು, ಇಲ್ಲ ಅರಿಶಿನ ಮತ್ತು ಉಪ್ಪು ನೀರು ಇವೆರಡು ಹಾಕಿ ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗ್ತೈತೆ ಅಂತ. ಹೂವನ ಆಲ್ರೆಡಿ ಕಿತ್ತಿಟ್ಟಿದ್ದೆ 6 ಗಂಟೆ ಒಳಗಡೆನೆ. 6 ಗಂಟೆ ಆದಮೇಲೆ ಗಿಡಕ್ಕೆ ಕೈ ಹಾಕ್ಬಾರ್ದು ಅಂತ. ಸದ್ಯ ಹೂವು ಸಿಕ್ತು, ಸ್ವಲ್ಪ ಬಾಡೋದಂಗೆ ಆಗ್ಬಿಟ್ಟಿತ್ತು. ಮೊಗ್ಗು ಜಾಸ್ತಿ ಇತ್ತು, ಅವನು ಇಟ್ಟು ಪೂಜೆ ಮಾಡ್ತೀನಿ ನಾನು. ಬೆಳಗ್ಗೆ ಅಷ್ಟರಲ್ಲಿ ಅರಳಿರುತ್ತೆ, ಆಗ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡೋಕ್ಕೆ ಖುಷಿ. ಈ ಥರ ಸಿಂಪಲಾಗಿ ಎಲ್ಲ ಪೂಜೆ ಮಾಡಿಕೊಂಡೆ. ಮತ್ತು ಪಕ್ಕದಲ್ಲಿರೋ ಚಾಮುಂಡೇಶ್ವರಿ ಫೋಟೋನೂ ಅಷ್ಟೇ ಹಾಲೆಲ್ಲ ಹಾಕಿ ನೀಟಾಗಿ ಪೂಜೆ ಮಾಡಿಕೊಂಡೆ. ಆಮೇಲೆ ಆರತಿ ಎಲ್ಲ ಬೆಳಕೊಂಡು ಮಹದೇಶ್ವರ ದೇವಸ್ಥಾನದ ತೀರ್ಥ ಇತ್ತು, ಅದನ್ನು ಮನೆಗೆಲ್ಲ ಎರ್ಚ್ಬಿಟ್ಟು ಆಮೇಲೆ ಪೂಜೆ ಮಾಡಿಕೊಂಡೆ. ಗಂಜಲ ಇರಲಿಲ್ವಲ್ಲ, ಹಂಗಾಗಿ ಧೂಪ ಹಾಕ್ಕೊಂಡು ಈ ಥರ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ. ಹಾಯ್ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಈಗ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡ್ಕೊಬಿಡುವ ಅಂತಿದ್ದೀನಿ. ರೊಟ್ಟಿ ಅಂದರೆ ಸ್ವಲ್ಪ ಸೊಪ್ಪು, ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ರೊಟ್ಟಿ ಮಾಡಿಕೊಂಡು, ಮೊನ್ನೆ ಮೊಳಕೆ ಕಟ್ಟಿದ್ದು ಮೊಳಕೆ ಕಾಳಿದೆಯಲ್ಲ, ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹತ್ರದಿಂದ ತೋರಿಸ್ತೀನಿ. ಆಮೇಲೆ ಇದ್ರಲ್ಲಿ ಒಂದು ಸ್ವಲ್ಪ ಕಾಳು ತಗೊಂಡು ಸ್ವಲ್ಪ ಗೊಜ್ಜು ಥರ ಮಾಡಿಬಿಟ್ಟು ರೊಟ್ಟಿ ಹಾಕಿ ಕೊಟ್ಬಿಡ್ತೀನಿ. ಬೇಗ ಆಗೋದಂದರೆ ರೊಟ್ಟಿ ಒಂದೇನೆ. ಶಿವಂತೂ ಹೊಟ್ಟೆ ಹಸಿ ಅಂದ್ಕೊಂಡು ಮಲಗೇ ಬಿಡ್ತು. ಟೀ ಕಾಫಿ ಏನಾದರೂ ಮಾಡ್ಕೊಡೋಣ ಅಂದರೆ ಬೆಳಗ್ಗೆನೂ ಕೊಡ್ತಿದ್ದೀವಿ, ಅದೇ ಅಭ್ಯಾಸ ಆಗ್ಬಿಡ್ತಿದೆ. ಅದು ಅಷ್ಟು ಒಳ್ಳೇದಲ್ಲ ನಮಗೆ. ಅದಕ್ಕೆ ಬೇಗ ಚಪಾತಿ ಮಾಡೋಣ ಅಂದ್ಕೊಂಡೆ. ಚಪಾತಿ ತೀಡಿ ಮಾಡೋದು ಎಲ್ಲ ಲೇಟ್ ಆಗ್ಬಿಡ್ತೈತೆ. ರೊಟ್ಟಿ ಆದರೆ ಕಲಿಸ್ಬಿಟ್ಟು ಹೆಂಚು ಮೇಲೆ ಬೆಳೆದ್ಬಿಟ್ರೆ ಮುಗ್ದೋಯ್ತು. ಅದಕ್ಕೆ ಥರ ಮಾಡ್ತಾ ಇದ್ದೀನಿ, ಬೇಗನೂ ಆಗ್ಬಿಡುತ್ತೆ ಅಂತ. ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ತೀನಿ. ಇಬ್ಬರಿಗೂ ಒಂದು 3 ರೊಟ್ಟಿ ಹಾಕ್ಕೊಂಡ್ರೆ ಮುಗೀತು. ಮೊದಲು ಇದಕ್ಕೆ ಸೊಪ್ಪು ಬೇಕು. ಸಬ್ಬಕ್ಕಿ ಸೊಪ್ಪಿ ಅಕ್ಕಿ ಯಾವತ್ತೂ ಮಾಡಲಿಲ್ಲ ರೊಟ್ಟಿ. ಅಕ್ಕಿ ರೊಟ್ಟಿ ಮಾಡ್ತಾರೆ ಗೊತ್ತು, ಅದ್ಬಿಟ್ಟು ಗೋಧಿ ರೊಟ್ಟಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನಾನು ಹೊಸದಾಗಿ ಟ್ರೈ ಮಾಡ್ತಿದ್ದೀನಿ, ನೋಡುವ ಚೆನ್ನಾಗಿ ಬರ್ಬೋದು ಅಂತ. ಚೆನ್ನಾಗಿ ಬಂದೇ ಬರ್ತೈತೆ. ಈ ಸಬ್ಬಕ್ಕಿ ಸೊಪ್ಪು ತರಿಸಿದ್ದೆ ಅರ್ಧ ವಡೆ ಮಾಡುವ ಅಂತ. ವಡೆ ಅಂದ ತಕ್ಷಣ ಎದ್ದು ಬಿಡ್ತಾರೆ ಇಲ್ಲೊಬ್ರು, ವಡೆ ಬೇಕು ಅಂತ. ಅದಕ್ಕೆ ನಾವು ಸೀಕ್ರೆಟಾಗಿ ಮಾತಾಡ್ಕೊಳ್ಳುವ. ವಡೆ ನಾಳೆ ಮಾಡ್ಕೊಳ್ತೀನಿ. ಈಗ ರೊಟ್ಟಿ ಮಾಡ್ಬಿಡ್ತೀನಿ. ವಡೆ ಮಾಡಬೇಕು ಅಂದರೆ ಉದ್ದಿನ ಕಡಲೆಕಾಳು ನೆನೆಸಿರ್ಬೇಕಾಯ್ತು, ನೆನೆಸಿಲ್ಲ, ಅದಕ್ಕೋಸ್ಕರ
ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪು ಬಸ್ಸಾರು. ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಿದೆ, ಆ ಥರ ಇರುತ್ತೆ. ವಡೆನೂ ಮಾಡಿ ಬಸ್ಸಾರು ಮಾಡ್ತೀನಿ ಒಂದು ಕಟ್ಟಲ್ಲಿ. ಈಗ ರೊಟ್ಟಿನೂ ಮಾಡ್ತೀನಿ. ದೊಡ್ಡ ಕಟ್ ತಂದಿರೋದಲ್ವಾ, ಹಾಗಾಗಿ ಸೊಪ್ಪೆಲ್ಲ ಬಿಡಿಸಿಟ್ಕೊಳ್ಳಿ ಅಂತ ಹೇಳಿದ್ರಿ. ಅಷ್ಟು ಟೈಮೇ ಇರಲ್ಲ ಫ್ರೆಂಡ್ಸ್ ನನಗೆ. ಒಂದೇ ಸಲ ಅಡುಗೆ ಮಾಡಿ ಖಾಲಿ ಮಾಡ್ಕೋಬೇಕು ಅಷ್ಟೇ. ಹಿಂಗಿರುತ್ತೆ ನಮ್ಮ ಪರಿಸ್ಥಿತಿಗಳು. ಸಾಕು, ಹಿಟ್ಟು ಜೊತೆಗೆ ಹಾಕಿ ಕಲ್ಸ್ಕೊಬಿಡ್ತೀನಿ. ಹೊಸದಾಗಿ ಏನೇ ಟ್ರೈ ಮಾಡಿದ್ರು ಚೆನ್ನಾಗಿ ಬರ್ತಿದೆ. ಆ ಧೈರ್ಯದ ಮೇಲೆ ಸಬ್ಬಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಹಾಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟು. ಅಕ್ಕಿ ರೊಟ್ಟಿನೂ ಮಾಡ್ತೀನಿ ಫ್ರೆಂಡ್ಸ್ ನಾನು. ಅಕ್ಕಿ ಹಿಟ್ಟಿಲ್ಲ ಅಷ್ಟೇ, ಒಂದ್ಸಲ ಎಲ್ಲ ತೊಳೆದು ಒಣಗಾಕಿ ಆಮೇಲೆ ಹಾಕ್ಸ್ತೀನಿ ಇಷ್ಟರಲ್ಲೇ ಒಂದ್ಸಲ. ರೊಟ್ಟಿ ಐಟಮ್ ಎಲ್ಲ ಮಾಡ್ತೀನಿ. ಒಂದ್ ಹಿಡಿಯಷ್ಟು ಸೊಪ್ಪು ತಗೊಂಡಿದ್ದೀನಿ, ಸಾಕು. ಈ ಸೊಪ್ಪು ಮೊದಲೇ ಸ್ಮೆಲ್ ಜಾಸ್ತಿ ಅಲ್ಲ, ಒಂದಿಷ್ಟು ಹಾಕಿದ್ರೆ ಅಷ್ಟು ಸ್ಮೆಲ್ ಬರುತ್ತಿತ್ತು ಸಾಂಬಾರಲ್ಲಿ. ರೊಟ್ಟಿಯಲ್ಲಿ ರೊಟ್ಟಿ ಕಲ್ಸ್ಕೊಳ್ಳೋದು ಹೆಂಗಂದ್ರೆ, ಕನಕಪುರದವ್ರಿಗೆ ಗೊತ್ತು ರೊಟ್ಟಿ ಕಲ್ಸ್ಕೊಳ್ಳೋದು ಹೆಂಗೆ ಅಂತ. ಸ್ವಲ್ಪ ಚಪಾತಿಗಿಂತ ತೆಳ್ಳಗೆ ಕಲ್ಸ್ಕೊಳ್ಳೋದು, ಆ ಥರ. ಉಪ್ಪು ಆಲ್ರೆಡಿ ಹಾಕಿ ಕಲ್ಸ್ಕೊಂಡಿದ್ದೆ. ಪುಡಿ ಪೈತೆ ಆದ್ರೂ ಅಭ್ಯಾಸ ಆಗ್ಬಿಟ್ಟಿದ್ದೀನಿ ಕಲ್ಲುಪ್ಗೆನೆ. ಪುಡಿ ಪಿರೋದೇ ನೆನಪಾಗ್ತಾ ಇಲ್ಲ ನನಗೆ, ಆ ರೇಂಜ್ಗೆ. ಇದ್ರಲ್ಲಿ ಚಪಾತಿ ಮಾಡಿದ್ರೆ ಚೆನ್ನಾಗಿರ್ತೈತೆ, ಸಬ್ಬಕ್ಕಿ ಚಪಾತಿ. ಅರೆ ತೀಡೋದು ಲೇಟ್ ಆಗ್ತಿದೆ ಫ್ರೆಂಡ್ಸ್. ನನ್ನ ಗಂಡಂಗೆ ಹೊಟ್ಟೆ ಹಸ್ಕೊಂಡೈತೆ ಆಲ್ರೆಡಿ ಪಾಪ. ಬೇಗ ಬೇಗ ಮಾಡ್ಕೊಟ್ಬಿಡ್ಬೇಕು ಈಗ. ಹಳ್ಳಿ ಅಡುಗೆಗಳಂದ್ರೆ ಟೇಸ್ಟೇ ಬೇರೆ. ಪಿಜ್ಜಾ, ಬರ್ಗರು, ಬಿರಿಯಾನಿ ಇವೆಲ್ಲ ವೇಸ್ಟ್ ಅನ್ಸ್ಬಿಡ್ತೈತೆ, ಆದರೂ ತಿಂತೀನಿ. ಬಿರಿಯಾನಿ ಅಂದರೆ, ಪಿಜ್ಜಾ ಬರ್ಗರ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಿರಿಯಾನಿ ಇಂಟ್ರೆಸ್ಟ್. ಇದರಲ್ಲಿ ಹಸಿಮೆಣಸಿಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಕಲ್ಸ್ಕೊಂಡು ರೊಟ್ಟಿ ಹಾಕೊಂಡು ಚಟ್ನಿ ಏನು ಇಲ್ಲದೆ ತುಪ್ಪ ಜೊತೆ ಮೊಸರು ಜೊತೆ ಆಗಲಿ ತಿಂದರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಆದರೆ ಅದ ರೆಸಿಪಿನ ನೆಕ್ಸ್ಟ್ ಟೈಮ್ ಮಾಡೋಣ. ಇವಾಗೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡು ಲೇಟ್ ಆಗ್ತಿತ್ತಲ್ಲ, ಅದಕ್ಕೆ ಅದಕ್ಕೆ ಕಲ್ಸ್ಕೋಬೇಕು ಅಷ್ಟೇ. ಓಕೆ ಫ್ರೆಂಡ್ಸ್, ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪಟ್ಪಟ ಅಂತ 20 ನಿಮಿಷದಲ್ಲಿ ಅಡುಗೆ ಮಾಡಬೇಕು. ರೊಟ್ಟಿಗೆ ಕಲ್ಸಿಟ್ಟಿದ್ದೀನಿ, ಸಬ್ಬಕ್ಕಿ ರೊಟ್ಟಿಗೆ. ಫ್ರೆಂಡ್ಸ್ ನೋಡಿ, ಸೊಪ್ಪು ಸೇದಲ್ಲಿ ಬಸ್ತಿಟ್ಟಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಎಲ್ಲ ಹಾಕಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎತ್ಕೊಳ್ತೀನಿ. ಬೆಳ್ಳುಳ್ಳಿ ಖಾಲಿ ಆಗ್ಬಿಟ್ಟೈತೆ, ನೋಡುವ ಹೆಂಗೆ ಬರುತ್ತೋ ಏನೋ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಎಣ್ಣೆನ ಕಡಿಮೆನೇ ಬಳಸ್ತೀನಿ. ಸಾಸಿವೆ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ, ಕರ್ಬೇವಿನ ಸೊಪ್ಪು 2 ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಆಮೇಲೆ ಟೊಮೊಟೊನೂ ಹಾಕಿ, ಟೊಮೊಟೊ ಒಂದು ಅರ್ಧಂಬರ್ಧ ಬೇಯಷ್ಟು ಬಾಡಿಸ್ಕೊಳ್ತೀನಿ. ಅಂದರೆ ಕಾಳು ಜೊತೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಆಮೇಲೆ ಅಂತ. ಆಮೇಲೆ 1 ಸ್ಪೂನಷ್ಟು ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಬೆಳ್ಳುಳ್ಳಿ ಹಾಕ್ಕೊಂಡಿರಲಿಲ್ಲ, ಹೆಂಗೆ ಬರುತ್ತೋ ಏನೋ ಒಂದೇ ಟೆನ್ಷನ್ ನನಗೆ. ಬೆಳ್ಳುಳ್ಳಿ ಇರಬೇಕು ಮೇನ್ ಅಡುಗೆಗಳಿಗೆ. ಆಮೇಲೆ ಮೊಳಕೆ ಕಾಳು 1 ಹಿಡಿ ಅಷ್ಟು ಹಾಕ್ಕೊಂಡೆ, 1 ಟೈಮ್ಗೆಲ್ಲ ಸಾಕು ಅಂತ. ಮಿಕ್ಕಿರೋ ಕಾಳಲ್ಲಿ ಮಸಾಲೆ ಮಾಡೋಣ ಅಂದ್ಬಿಟ್ಟು ಆಮೇಲೆ ಉಪ್ಪಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳನ್ನ ಆದಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಆಗಾಗ ಮಧ್ಯೆ ಕೈ ಆಡಿಸ್ತಾ ಮುಚ್ಚಿಟ್ಕೊಂಡ್ರೆ ಬೇಗ ಬೇಯಕ್ಕೆ ಹೆಲ್ಪ್ ಆಗ್ತೈತೆ ಅಂತ. ತಳ ಅಂಟ್ಬಿಡ್ತೈತೆ ನೋಡ್ಕೋಬೇಕು. ಆಮೇಲೆ ಇನ್ನೊಂಚೂರು ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಸಾಕು. ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ನೀಟಾಗಿ ಬೆಂದ್ಕೊಬಿಡುತ್ತೆ. ಅದನ್ನು ವಿಸಿಲೇ ಹಾಕಬೇಕು ಅಂತೇನಿಲ್ಲ. ನೀಟಾಗಿ ಬೆಂದ್ಕೊಂಡ್ಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇದ್ರೂ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಇವಿಷ್ಟನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಸ್ವಲ್ಪ ಖಾರ ಎಲ್ಲ ಬೇಯೋವರೆಗೂ ಬೇಯಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಷ್ಟೇ, ಕಾಳು ಪಲ್ಯ ರೆಡಿನೇ ಆಗಿಬಿಡ್ತು. ಆಮೇಲೆ ಸೈಡ್ಗಿಟ್ಟು ಹೆಂಚಿಟ್ಕೊಂಡು ಸ್ವಲ್ಪ ಈರುಳ್ಳಿಗೆ ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಬಳ್ಕೊಂಡು ಬಿಸಿ ಆದಮೇಲೆ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ಕಲಿಸಿದಾಗ ಸ್ವಲ್ಪ ಎಳೆ ಬರ್ತಾ ಇರಲಿಲ್ಲ, ಅಂದರೆ ನಾರ್ ಥರ. ಈಗ ಒಂದು ಸ್ವಲ್ಪ ಬಿಟ್ಟಿದ್ದಲ್ಲ, ಹಂಗಾಗಿ ಎಳ್ಕೊಳಕ್ಕೆ ಈಸಿ ಆಯಿತು. ಎಷ್ಟು ತೆಳ್ಳಗೆ ಬೇಕಾದರೂ ಎಳ್ಕೊಬೋದು. ಚಪಾತಿ ಅಷ್ಟು ತೆಳ್ಳಗೂ ಎಳ್ಕೊಬೋದು, ಹಪ್ಪಳ ಅಷ್ಟು ಮಾತ್ರ ಎಳ್ಕೊಬೋದು. ನಾನು ಸ್ವಲ್ಪ ಚಪಾತಿ ಅದಕ್ಕೆ ಎಳ್ಕೊಂಡೆ. ಈ ಥರ ಎಕ್ಸ್ಟ್ರಾ ಇಟ್ಟು ಮೇಲೆ ಏನೇ ಇರ್ತೈತೆ ಅದನ್ನೆಲ್ಲ ಎತ್ಕೊಬಿಡ್ಬೇಕು, ಇಲ್ಲಾಂದರೆ ಹೊಟ್ಟೆನೋ ಬರ್ತೈತೆ ತಿನ್ನಬೇಕಾದ್ರೆ. ಈ ಥರ ತೆಳ್ಳಗೆ ಮಾಡಿಕೊಂಡು ಎಣ್ಣೆ ಹಾಕ್ತೇನೂ ಬೇಯಿಸ್ಕೊಬೋದು. ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ, ಅಂದರೆ ಟೇಸ್ಟ್ ಚೆನ್ನಾಗಿರ್ತೈತೆ ಎಣ್ಣೆ ಹಾಕ್ಕೊಂಡ್ರೆ ಅಂತ. ಮೊದಲನೇ ರೊಟ್ಟಿ ಮಾಮೂಲಿ ಒಂದು ಸ್ವಲ್ಪ ಅಂಟ್ಕೊಂಡಂಗೆ ಆಗ್ತೈತೆ, 2ನೇ ರೊಟ್ಟಿಯಿಂದ ಸೂಪರಾಗಿ ಬರ್ತೈತೆ. ಹೆಂಚು ಚೆನ್ನಾಗಿ ಇದ್ಬಿಡ್ತು ಅಂದರೆ ಹೆಂಗಾದರೂ ರೊಟ್ಟಿ ಹಾಕ್ಕೊಳ್ಳಿ ಬರುತ್ತೆ. ಇದು ನಮ್ಮದು
ನಮ್ದಲ್ಲ ಹೆಂಚು, ಶಿವ ಅವ್ರ ಅಮ್ಮದು. ಅವ್ರ ಮನೇಲಿ ಎಕ್ಸ್ಟ್ರಾ ಇತ್ತು ಅಂದ್ಬಿಟ್ಟು ನಾನು ಇಸ್ಕೊಂಡೆ. ಬಳಸಿರೋ ಹೆಂಚಲ್ಲಿ ರೊಟ್ಟಿ ಚಪಾತಿ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಆದರೆ ಇದು ಚಪಾತಿ ಏನು ಮಾಡಲ್ಲ, ತವಾದಲ್ಲೇ ಮಾಡ್ಕೊಳ್ತೀನಿ. ರೊಟ್ಟಿಗೆ ಮಾತ್ರ ಈ ಥರ ಹೆಂಚು ಬೇಕೇ ಬೇಕು ನನಗೆ. ಹಳ್ಳಿ ಸಾಮಾನುಗಳಿದ್ರೇ ಮನೇಲಿ ಲಕ್ಷಣ ಅಂತ ಅನ್ನಿಸ್ತೈತೆ. ಹೆಂಚಲ್ಲಿ ಮಾಡ್ಬೇಕಂದ್ರೆ ಮಧ್ಯದಲ್ಲಿ ಉರಿ ಬೇಗ ತಗಲ್ತೈತೆ, ಸೈಡಲ್ಲೆಲ್ಲ ತಗಲಲ್ಲ. ಹಂಗಾಗಿ ಸೈಡಲ್ಲಿ ಇಟ್ಟು ಸುತ್ತ ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೇ ಸಮ ಬೆಂದರೆ ಹೊಟ್ಟೆ ನೋವು ಬರಲ್ಲ ರೊಟ್ಟಿ ತಿಂದರೆ ಅಂತ. ಕೆಲವ್ರಿಗೆ ಹೊಟ್ಟೆ ನೋವು ಬಂದ್ಬಿಡ್ತೈತೆ, ನಮಗೇನು ಆ ಥರ ಆಗಲ್ಲ. ಆದರೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಮತ್ತೆ ಒಂದು ಸಲ ಈರುಳ್ಳಿಗೆ ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಮಾಡಿಕೊಂಡು ಮತ್ತೆ ಹಂಗೆ ರೊಟ್ಟಿ ಹಾಕ್ಕೊಳ್ಳೋದಷ್ಟೇ. ಚಿಕ್ಕ ಚಿಕ್ಕ ರೊಟ್ಟಿ ಬೇಕಾದ್ರೆ ಹಾಕ್ಕೋಬೋದು. ನಾನು ಹೆಂಚು ಎಷ್ಟು ದೊಡ್ಡ ಇದೆ ಅಷ್ಟು ಅಗಲನೂ ಹಾಕ್ಕೊಳ್ತೀನಿ, ಬೇಗ ಬೇಗ ಆಗುತ್ತೆ ಅಂತ. ಅಂದರೆ ಒಂದೆರಡು ರೊಟ್ಟಿ ತಿಂದರೆ ಹೊಟ್ಟೆ ತುಂಬೋಗ್ಬಿಡ್ಬೇಕು ಆ ಥರ. ಶಿವ ಅವರಮ್ಮ ಇನ್ನೂ ದೊಡ್ಡದಾಗಿ ಮಾಡ್ತಾರೆ, ಅಂದರೆ ಮಂದಕ್ಕೆ ಮಾಡಿಬಿಡ್ತಾರೆ ಅವರು. ಒಂದು ಅರ್ಧ ರೊಟ್ಟಿನೂ ತಿನ್ನೋಕ್ಕಾಗಲ್ಲ, ಹೊಟ್ಟೆ ನೋವು ಬಂದ್ಬಿಡ್ತಿತ್ತು, ಹಂಗೆ ಮಾಡ್ಕೊಳ್ತಾರೆ. ಹಂಗಾಗಿ ಅದನ್ನು ನೋಡ್ಕೊಂಡು ನಾನು ತೆಳ್ಳಗೆ ಮಾಡ್ಕೋಬೇಕು, ಹೊಟ್ಟೆ ನೋವು ಬರಲ್ಲ ಅಂತ ಅಭ್ಯಾಸ ಮಾಡ್ಕೊಂಡಿದ್ದು. ಬಜ್ಜಿ ಕರ್ದಿದ್ದ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚಪಾತಿಗೆ ಬಜ್ಜಿ ಕರ್ದಿದ್ದ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಅದ್ರ ಫ್ಲೇವರ್ ಇದ್ರಲ್ಲಿ ಮಿಕ್ಸ್ ಆಗಿ ಸಖತ್ತಾಗಿರ್ತೈತೆ. ಬೇಯಬೇಕಾದ್ರೆ ಒಂಥರ ಬೇಕ್ರಿ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರ್ತಾಯಿತ್ತು. ಸಖತ್ತಾಗಿ ಬಂತು, ನನಗೆ ಸಖತ್ ಇಷ್ಟ ಆಯಿತು ರೆಸಿಪಿ ಮಾತ್ರ. ಬಿಸಿ ಬಿಸಿ ರೊಟ್ಟಿ, ಕಾಳು ಪಲ್ಯ, ಫಸ್ಟ್ ಟೈಮ್ ಸಬ್ಬಕ್ಕಿ ರೊಟ್ಟಿ ಟೇಸ್ಟ್ ನೋಡಪ್ಪ. ಎಂಟ್ರು ಚೆನ್ನಾಗಿ ಮಾಡ್ತಾಳೆ ಅಂತ. ಎಂಟಿ ಅನ್ನಪ್ಪಿ ಪ್ಲೀಸ್, ಎಂಟ್ರು ಅಂತ ಕರಿಬೇಡ. ಚೆನ್ನಾಯ್ತಾ ರೊಟ್ಟಿ ಟೇಸ್ಟು? ಕಾಳು ಪಲ್ಯ ಹೆಂಗೈತಪ್ಪ? ಸಕ್ಸಸ್ ಫ್ರೆಂಡ್ಸ್. ಶಿವಾಗಿ ಈ ಥರ ರೊಟ್ಟಿಗಳಂದ್ರೆ ಜಾಸ್ತಿ ಇಷ್ಟ ತಾನೇಪ್ಪ? ಅದ್ರ ಜೊತೆ ಮೊಸರಿದ್ರೆ ಸೂಪರೇ ಇರ್ತಾಯಿತ್ತು. ಓಕೆ, ನಮ್ಮ ರೊಟ್ಟಿ ಹೆಂಚು ಕಾಯ್ತಿದ್ದೆ, ನಾವು ರೊಟ್ಟಿ ಹಾಕುವ. ಹಾಯ್ ಫ್ರೆಂಡ್ಸ್, ನನಗೆ ಒಂದು ದೊಡ್ಡ ಚಪಾತಿ, ಒಂದು ಚಿಕ್ಕ ಚಪಾತಿ, ಈ ಥರ ಚಿಕ್ಕ ಚಪಾತಿ ಚಿಕ್ಕ ದೋಸೆ ಮಾಡ್ಕೊಳಕ್ ನಂಗೆ ಜಾಸ್ತಿ ಇಷ್ಟ. ಪೂರಿನೂ ಅಷ್ಟೇ, ಇಷ್ಟಿಷ್ಟೇ ಮಾಡ್ಕೊಳ್ತೀನಿ. ಸೂಪರ್ ಆಗಿರ್ತೈತೆ. ನನಗೇನು ಈ ಚಪಾತಿನ ಪಲ್ಯ ಜೊತೆ ತಿನ್ನೋಕ್ಕಿಂತ ಹಂಗೆ ತಿನ್ನೋಣ ಅನಿಸ್ತೈತೆ, ಅಷ್ಟು ಚೆನ್ನಾಗೈತೆ. ಸಬ್ಬಕ್ಕಿ ಬಂತರ ಇದೆ. ಇನ್ಮೇಲೆ ಸಬ್ಬಕ್ಕಿ ಸೊಪ್ಪು ತಂದಾಗೆಲ್ಲ ಈ ರೆಸಿಪಿ ಮಾಡೇ ಮಾಡ್ತೀನಿ ನಾನು, ಅಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ನಾನ್ ಕಂಡಿಡ್ತಿರೋ ರೆಸಿಪಿ ಅಂದ್ರೆ ಸುಮ್ನೆನಾ? ಯಾರಾದ್ರೂ ಇದಕ್ಕೆ ಟ್ರೈ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ನಾನು ಹಂಗಂತ ಹೇಳ್ತಾ ಇದ್ದೀನಿ. ಕಾಳು ಪಲ್ಯ ಜೊತೆ ಸೂಪರ್ ಐತೆ. ಮಾಡಿದಕ್ಕೂ ಸಾರ್ಥಕ ಆಯ್ತು, ಸಕ್ಕತ್ತಾಗೈತೆ. ಊಟ ಮಾಡಿದ ತಕ್ಷಣ ಹಿಂಗ ತಣ್ಣಗೆ ಮರ್ತ್ಕೊಳಕ್ ಬಂದು ಆಚೆ ಕುತ್ಕೊಂಡು ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ಅಷ್ಟೇ ಭಯಂಕರವಾಗೂ ಇದೆ. ಅದೇನು ವೈಟ್ ಬಟ್ಟೆ ಅಂತ ಎದ್ರಕೋಬೇಡಿ, ಅದು ಟವಲ್ ಬಟ್ಟೆ ಒಣಗಾಕಿದ್ದು. ಸಖತ್ತಾಗಿದೆ ಫ್ರೆಂಡ್ಸ್. ಬೇರೆ ಯಾರನ್ನ ಕರ್ಕೊಂಬಂದು ಸಡನ್ನಾಗಿ ಸಿಟಿಲಿರೋ ಹೆಣ್ಮಕ್ಳನ್ನ ಇಲ್ಲಿ ಕರ್ಕೊಂಬಂದು ಬಿಟ್ಬಿಟ್ರೆ ಒಂದು ನಿಮಿಷ ಕೂಡ ಇರಲ್ಲ, ಎದ್ರಕೊಂಡು ನೋಡೋಗ್ಬಿಡ್ತಾರೆ. ನಮ್ಗೆ ಅಭ್ಯಾಸ ಆಗ್ಬಿಟ್ಟೈತೆ. ಚೆನ್ನಾಗೈತೆ ಅನ್ನಿಸ್ತೈತೆ ಒಂಥರ, ಆದರೆ ನಾವು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ, ನಮ್ಮ ರಿಯಲ್ ಕಲರ್ ಕಾಣಿಸ್ತೈತೆ. ಕುಮಾರ್, ಇದ್ರ ಬಗ್ಗೆ ನೀನೇನು ಹೇಳ್ತಿ? ಕುಮಾರ್ ಹಂಗಂದ್ರ ಮೊಬೈಲು ನೋಡಿ ನೋಡಿ ಅಪ್ಪಲ್ಲಿ ಏನೋ ಕಾಣಿಸ್ತೈತೆ ನೋಡು, ಅಲ್ಲಿ ನೋಡಪ್ಪಿ, ಓಡಗಪ್ಪಿ ಮನೆ ಒಳಗೆ. ಸಂಜೆ ಹೆಂಗೆ ಎದುರಿಸಿದ್ದು ಫ್ರೆಂಡ್ಸ್. ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅಷ್ಟೇ. ಶಿವ ಅಲ್ಲಿ ಇಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿದ್ರೆ ಸಂಜೆ ಒಂದು ಎದುರಿಸ್ದೆ ನೋಡಿ, ಫುಲ್ ಗಡಗಡ ಅಂದ್ಬಿಟ್ಟು ಹಂಗೆ ಎದುರಿಸಿದ್ದೀನಿ. ಪಾಪ ಶಿವಕುಮಾರ್. ನಾನು ಬೆಳಗಿದ್ ನೋಡು. ಏನಮ್ಮ? ನಾನೇ ಬೆಳಗಿರೋದು. ಆಯ್ತು ಬಿಡಪ್ಪ, ನಿನ್ ಪಳ ಒಳಿದ್ಯಾ. ದಿಸ್ ಈಸ್ ವಿಶಿಂಗ್ ಟೈಮ್ ಫ್ರೆಂಡ್ಸ್. ಬೃಂದಾ ಸಿಸ್ಟರ್ ಹಾಯ್. ಅಲ್ಲಿ ನಾಗರಾಜಣ್ಣ ವಿಶ್ ಹ್ಯಾಪಿ ಬರ್ತ್ಡೇ. ದಿವ್ಯಾ ಭಾರತಿ ಸಿಸ್ಟರ್ ಹ್ಯಾಪಿ ಬರ್ತ್ಡೇ. ಇನ್ನೊಬ್ರು ದಿವ್ಯಾ ಸಿಸ್ಟರ್ ಹ್ಯಾಪಿ ಬರ್ತ್ಡೇ. ಉನ್ನತಿ ಗಾನವಿ ಹಾಯ್. ಧನುಷ್ ಹ್ಯಾಪಿ ಬರ್ತ್ಡೇ. ಅಶ್ವಿನಿ ಮತ್ತೆ ಶ್ರೀನಿಧಿ ಹಾಯ್. ಆದ್ಯ ಭವ್ಯ ಹಾಯ್. ಕಾವ್ಯ ಹಾಯ್.
ಹ್ಯಾಪಿ ಬರ್ತ್ಡೇ ಪೂಜಾ ಸಿಸ್ಟರ್. ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂದವರೆಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಬಾಯ್.